ओम शांति, ओम शांति, ओम शांति, ओम। आपकी आते ही हम तो खो जाते ख्वाबों में। आपकी आते ही हम तो खो जाते ख्वाबों में। आपकी आते ही हम तो खो जाते ख्वाबों में। आपके पास आते ही हम समा जाते बाहों में। आपकी आते ही हम तो खो जाते ख्वाबों में। आपकी आपकी याद। बड़ी मन भावनी मुरली प्रेम से प्राणों को सींचे। रसीली तान की ये डोर आपकी ओर ही खींचे। आपकी ओर ही खींचे। रूहानी स्नेह का जादू आपकी मीठी बातों में। रूहानी स्नेह का जादू आपकी मीठी बातों में। आपके पास आते ही हम समा जाते बाहों में। आपकी आते ही हम तो खो जाते ख्वाबों में। आपकी 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 अलौकिक पालना देकर झुलाए संग जो झूले। अतीन्द्रिय सुख भरे वो दिन भुलाए हमको ना भूले। भुलाए हमको ना भूले। महकते फूल हैं अब भी यादों की इन किताबों में। महकते फूल हैं अब भी यादों की इन किताबों में। आपके पास आते ही हम समा जाते बाहों में। आपकी आते ही हम तो खो जाते ख्वाबों में। आपकी आपकी आपकी
आपकी याद, आपकी ಓಂ ಶಾಂತಿ. ಮುರಳಿ ದಿನಾಂಕ 15/3/2021. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ हर एक के पाप चूसने वाला फर्स्ट क्लास ब्लॉटिंग पेपर एक शिव बाबा है, उसको याद करो तो पाप खत्म हो. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಪ್ರತಿಯೊಬ್ಬರ ಪಾಪವನ್ನು ಹೀರಿಕೊಳ್ಳುವಂತಹ ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಒಬ್ಬ ಶಿವ ತಂದೆ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮ ಆಗ್ತದೆ. ಬ್ಲಾಟಿಂಗ್ ಪೇಪರ್ ಅಂದರೆ ಟಿಶ್ಯೂ ಪೇಪರ್ ಅಂತ ಇರ್ತದಲ್ಲ, ಅದು ಹಾಕಿಬಿಟ್ರೆ ಪೂರ್ಣ ನೀರಿದ್ದರೆ ಅಥವಾ ಏನಾದರೂ ಇಂಕ್ ಚೆಲ್ಲಿದ್ರೆ ಹೀರ್ಕೊಂಡ್ಬಿಡ್ತದೆ. ಅದೇ ರೀತಿ ಇಲ್ಲಿ ಆತ್ಮದಲ್ಲಿರುವ ಪಾಪವನ್ನು ಪೂರ್ಣ ರೂಪದಲ್ಲಿ ಹೀರ್ಕೊಳ್ಳೋಂಥವ್ರು ಶಿವಬಾಬಾ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ. ಆದರೆ ನಾವು ಅವನನ್ನು ನೆನಪು ಮಾಡಬೇಕು, ಆಗ ಪಾಪ ಸಮಾಪ್ತಿ ಆಗ್ತದಂತ ಬಾಬಾ ತಿಳಿಸ್ತಾರೆ. ಪ್ರಶ್ನೆ, ಆತ್ಮ ಪರ್ ಸಬ್ಸೆ ಗಹರೆ ದಾಗ್ ಕೌನ್ಸಿ ಹೈ, ಉಸ್ಕೋ ಮಿಟಾನೆ ಲಿಯೆ ಕೌನ್ಸಿ ಮೆಹನತ್ ಕರೋ. ಬಾಬಾ ಪ್ರಶ್ನೆ ಕೇಳ್ತಾರೆ, ಆತ್ಮದಲ್ಲಿರುವ ಎಲ್ಲದಕ್ಕಿಂತ ಆಳವಾಗಿರುವ ಕಲೆ ಯಾವುದಾಗಿದೆ, ಆ ಕಲೆಯನ್ನು ತೆಗೆದುಹಾಕಲು ಯಾವ ಪರಿಶ್ರಮವನ್ನು ಪಡಬೇಕು. ಬಾಬಾ ತಿಳಿಸ್ತಾರೆ, ಆತ್ಮ ಪರ್ ದೇಹ ಅಭಿಮಾನ್ ಕೆ ಬಹುತ್ ಗಹರೆ दाग पड़े हुए हैं, घड़ी घड़ी किसी देहदारी के नाम रूप में फंस पड़ती है. ಆತ್ಮನಲ್ಲಿ ದೇಹದ ಅಭಿಮಾನ ಎನ್ನುವ ಬಹಳ ಆಳವಾದ ಕಲೆ ಕುಳಿತಿದೆ. ಕ್ಷಣ ಕ್ಷಣವೂ ಯಾವುದಾದರೂ ದೇಹದಾರಿಯ ನಾಮರೂಪದಲ್ಲಿ ಸಿಕ್ಕಿ ಹಾಕಿಸಿ ಬಿಡುತ್ತದೆ. ಬಾಪ್ ಕೋ ಯಾದ್ ನ ಕರ್ ದೇಹದಾರಿಯೋಂ ಕೋ ಯಾದ್ ಕರ್ತಿ ರಹತಿ ಹೈ. ಯಾರಲ್ಲಿ ಈ ದೇಹ ಅಭಿಮಾನದ ಕಲೆ ಇದೆಯೋ ಅವರು ತಂದೆಯನ್ನು ನೆನಪು ಮಾಡದೆ ದೇಹದಾರಿಗಳನ್ನು ನೆನಪು ಮಾಡ್ತಾ ಇರ್ತಾರೆ. ಏಕ್ ದೋ ಕಿ ದಿಲ್ ಕೋ ದುಃಖ ದೇತಿ ಹೈ. ಒಬ್ಬರು ಇನ್ನೊಬ್ಬರ ಮನಸ್ಸಿಗೆ ದುಃಖವನ್ನು ಕೊಡುತ್ತಾರೆ. ಇಸ್ दाग को मिटाने के लिए देही अभिमानी बनने की मेहनत करो. ಈ ಒಂದು ಕಲೆಯನ್ನು ತೆಗೆದುಹಾಕಲಿಕ್ಕೆ ದೇಹಿ ಅಭಿಮಾನಿ ಆಗುವ ಪರಿಶ್ರಮವನ್ನು ಪಡಿ. ಗೀತ್ ಮುಖಡ ದೇಖಲೆ ಪ್ರಾಣಿ. ಇವತ್ತಿನ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. मीठे मीठे सभी सेंटर्स के बच्चों ने गीत सुना. अब अपने को देख लो कि कितने पुण्य हैं और कितने पाप मिटे हैं. ಮಧುರಾತಿ ಮಧುರ ಎಲ್ಲ ಸೆಂಟರ್ನಲ್ಲಿರುವಂಥ ಮಕ್ಕಳು ಗೀತೆಯನ್ನು ಕೇಳಿದ್ರಿ. ಈಗ ತಮ್ಮನ್ನು ತಾವು ನೋಡ್ಕೊಳ್ಳಿ, ಎಷ್ಟು ಪುಣ್ಯ ಇದೆ, ಎಷ್ಟು ಪಾಪ ಭಸ್ಮ ಆಗಿದೆ. ಬಾಕಿ ಸಭಿ ಮೇ ಹೇ ಪಾಪ. ಉಳಿದಿರೋರು ಎಲ್ಲರಲ್ಲಿಯೂ ಈ ಸಮಯದಲ್ಲಿ ಆತ್ಮದಲ್ಲಿ ಪಾಪ ಇದೆ. ಯಹ ತೋ ತುಮ್ ಜಾನ್ತೆ ಹೋ ಕಿ ಆತ್ಮ ಮೇ ಹಿ ಪಾಪ ಹೈ. ಮಕ್ಕಳಿಗೆ ಗೊತ್ತಿದೆ ಪಾಪ ಇರುವುದು ಆತ್ಮನಲ್ಲಿಯೇ. ಪುಣ್ಯ ಬಿ ಆತ್ಮ ಮೇ ಹಿ ಹೈ. ಪುಣ್ಯ ಇರುವುದು ಆತ್ಮನಲ್ಲಿನೇ, ಪಾಪ ಇರೋದು ಆತ್ಮದಲ್ಲೇ, ಪುಣ್ಯ ಇರೋದು ಆತ್ಮದಲ್ಲೇ. ಆತ್ಮ ಹಿ ಪಾವನ್, ಆತ್ಮ ಹಿ ಪತಿತ್ ಬಂತಿ ಹೈ. ಆತ್ಮನೇ ಪಾವನ, ಆತ್ಮನೇ ಪತಿತ ಆಗ್ತದೆ. ಯಹ ಸಬ್ ಆತ್ಮಾಯೇ ಪತಿತ ಹೈ. ಈ ಸಮಯದಲ್ಲಿ ಎಲ್ಲ ಆತ್ಮಗಳು ಪತಿತ ಆಗಿದ್ದಾರೆ. ಪಾಪೋಂ ಕೆ दाग ಲಗೆ ಹುಯೇ ಹೇ, ಇಸ್ಲಿಯೇ ಪಾಪಾತ್ಮ ಕಹಾ ಜಾತಾ ಹೈ. ಪಾಪಗಳ ಕಲೆ ಕುಳಿತಿರುವ ಕಾರಣದಿಂದ ಪಾಪಾತ್ಮ ಅಂತ ಹೇಳಲಾಗ್ತದೆ. ಅಬ್ ಪಾಪ ನಿಕಲೆ ಕೇಸೆ. ಹಾಗಾದರೆ ಪಾಪ ಎನ್ನುವಂತಹ ಕಲೆ ಆತ್ಮನಲ್ಲಿ ಏನಿದೆ ಅದನ್ನು ತೆಗೆದುಹಾಕೋದು ಹೇಗೆ? ಜಬ್ ಕೋಯಿ ಚೀಸ್ ಪರ್ ಸ್ಯಾಹಿ ವ ತೇಲ್ ಗಿರ್ ಜಾತೆ ಹೈ ತೋ ಬ್ಲಾಟಿಂಗ್ ಪೇಪರ್ ರಖತೆ ಹೈ. ಬಾಬಾ ಅಂತಾರೆ, ಯಾವಾಗಾದರೂ ಏನಾದರೂ ಇಂಕ್ ಬಿದ್ದುಬಿಟ್ರೆ, ಎಣ್ಣೆ ಬಿದ್ದರೆ ಬ್ಲಾಟಿಂಗ್ ಪೇಪರನ್ನು ಹಾಕ್ತಾರೆ. ಆ ಬ್ಲಾಟಿಂಗ್ ಪೇಪರ್ ಪೂರ್ಣ ರೂಪದಲ್ಲಿ ಅದನ್ನು ಹೀರ್ಕೊಂಡ್ಬಿಡ್ತದೆ. ವಹ ಸಾರಾ ಚೂಸ್ ಲೇತಾ ಹೈ. अब सभी मनुष्य याद करते हैं एक को, क्योंकि वही ब्लॉटिंग पेपर है, पतित पावन है.
ಈಗ ಎಲ್ಲ ಮನುಷ್ಯರು ಆ ಒಬ್ಬ ತಂದೆಯನ್ನು ನೆನಪು ಮಾಡಿದ್ರೆ ಆ ಒಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಪಾಪ ಭಸ್ಮ ಆಗ್ತದೆ. ಯಾಕಂದರೆ ಶಿವಬಾಬಾ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಸಿವಾಯ್ ಉಸ್ ಏಕಕ್ಕೆ ಔರ್ ಕೋಯಿ ಬ್ಲಾಟಿಂಗ್ ಪೇಪರ್ ಹೈ ನಹಿ. ಆ ಒಬ್ಬ ತಂದೆಯ ವಿನಃ ಅನ್ಯ ಯಾರೂ ಸಹ ಬ್ಲಾಟಿಂಗ್ ಪೇಪರ್ ಇಲ್ಲ. वह तो जन्म जन्म गंगा स्नान करते और ही पतित हुए हैं. ಮನುಷ್ಯರು ಜನ್ಮ ಬೈ ಜನ್ಮ ಗಂಗಾ ಸ್ನಾನ ಮಾಡ್ತಾ ಮಾಡ್ತಾ ಇನ್ನೂ ಪತಿತ ಆಗ್ತಾ ಬಂದಿದ್ದಾರೆ. ಪತಿತೋಂಕೋ ಪಾವನ್ ಕರ್ನೆ ವಾಲಾ ಏಕ್ ಹಿ ಶಿವ ಬಾಬಾ ಬ್ಲಾಟಿಂಗ್ ಪೇಪರ್ ಹೈ. ಪತಿತರನ್ನು ಪಾವನ ಮಾಡುವಂತಹ ಬ್ಲಾಟಿಂಗ್ ಪೇಪರ್ ಶಿವ ಬಾಬಾ ಒಬ್ಬರೇ ಆಗಿದ್ದಾರೆ. ಹೆಬಿ ಚೋಟಿ ತಿ ಚೋಟಿ ಏಕ್ ಬಿಂದಿ. ನೋಡಿದರೆ ಶಿವಬಾಬಾ ಸಣ್ಣದಾಗಿರುವಂತಹ ಬಿಂದು ಆಗಿದ್ದಾರೆ. ಸಬ್ಕಾ ಪಾಪ್ ನಷ್ಟ ಕರ್ತೆ ಹೇ. ಎಲ್ಲರ ಪಾಪವನ್ನು ಭಸ್ಮ ಮಾಡುವಂತಹ ಶಿವಬಾಬಾ ಬ್ಲಾಟಿಂಗ್ ಪೇಪರ್. ಕಿಸ್ ಯುಕ್ತಿ ಸೇ. ಆದರೆ ಶಿವಬಾಬಾ ಈ ರೀತಿ ಕೆಲಸ ಮಾಡಬೇಕು ಅಂತಂದರೆ, ಎಲ್ಲರ ಪಾಪನ್ನ ಹೀರ್ಕೋಬೇಕಂದ್ರೆ, ಎಲ್ಲರ ಪಾಪ ಭಸ್ಮ ಮಾಡಬೇಕಂದ್ರೆ ಒಂದು ಯುಕ್ತಿ ಹೇಳ್ಕೊಳ್ತಾರೆ. ಅದು ಯಾವ ಯುಕ್ತಿ? सिर्फ कहते हैं मुझ ब्लॉटिंग पेपर को याद करो. ಕೇವಲ ಇಷ್ಟಷ್ಟೇ ಹೇಳ್ತಾರೆ ಬಾಬಾ, ನಾನು ಶಿವಬಾಬಾ ಬಿಂದು ಇದ್ದೀನಿ, ನನ್ನೊಬ್ಬನನ್ನು ನೆನಪು ಮಾಡಿ ನಾನು ಬ್ಲಾಟಿಂಗ್ ಪೇಪರ್ ಆಗಿದ್ದೀನಿ. ಮೇ ತೋ ಚೈತನ್ಯ ಹೂನ. ಅಲ್ಲಿರೋ ಬ್ಲಾಟಿಂಗ್ ಪೇಪರ್ ಜಡ, ಆದರೆ ನಾನಿಲ್ಲಿ ಚೈತನ್ಯ ಆಗಿದ್ದೀನಿ. ತುಮಕೋ और कोई तकलीफ नहीं देता हूँ. ನಿಮ್ಗೆ ಬೇರೆ ಯಾವ ಕಷ್ಟನೂ ನಾನು ಕೊಡೋದಿಲ್ಲ. ತುಂಬಿ ಆತ್ಮ ಬಿಂದಿ ಬಾಪ್ ಬಿ ಬಿಂದಿ ಹೇ. ನೀವು ಆತ್ಮಗಳು ಬಿಂದು ಆಗಿದ್ದೀರಿ, ನಾನು ತಂದೆ ಬಿಂದು ಆಗಿದ್ದೀನಿ. ಕಾತೆ ಹೇ ಸಿರ್ಫ್ ಮುझे ಯಾದ್ ಕರೋ ತೋ ತುಮಾರೆ ಸಬ್ ಪಾಪ ಮಿಟ್ ಜಾಯೆ. ಕೇವಲ ಬಾಬಾ ಇಷ್ಟಷ್ಟೇ ತಿಳಿಸ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ಎಲ್ಲ ಭಸ್ಮ ಆಗ್ತದೆ. ಅಬ್ ಹರ್ ಏಕ್ ಅಪ್ನಿ ದಿಲ್ ಸೆ ಪೂಛೆ ಕಿ ಯಾದ್ ಸೆ ಕಿತನೆ ಪಾಪ ಮಿಟೆ ಹೇ. ಹಾಗಾದರೆ ಈಗ ನೀವು ಪ್ರತಿಯೊಬ್ಬರು ಮಕ್ಕಳು ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ, ಎಷ್ಟು ನಾನು ಬಾಬಾ ನೆನಪನ್ನು ಮಾಡಿದ್ದೀನಿ, ನನ್ನಲ್ಲಿರುವಂಥ ಎಷ್ಟು ಪಾಪ ಭಸ್ಮ ಆಗಿದೆ. ಅವ್ರು ಕಿತ್ನೆ ಹಮ್ನೆ ಕಿಯೇ ಹೇ, ಬಾಕಿ ಕಿತ್ನೆ ಪಾಪ ರಹೆ ಹೇ. ಇನ್ನೂ ಎಷ್ಟು ಪಾಪ ಮಾಡಿದ್ದು ಬಾಕಿ ಉಳ್ಕೊಂಡಿದೆ. ಯಾ ಮಾಲೂಮ್ ಪಡೆ ಕೇಸೆ. ಹಾಗಾದರೆ ಇದು ಗೊತ್ತಾಗೋದು ಹೇಗೆ? ಎಷ್ಟು ಪಾಪ ಉಳ್ಕೊಂಡಿದೆ, ಎಷ್ಟು ಪಾಪ ಭಸ್ಮ ಆಗಿದೆ ಅಂತ ಗೊತ್ತಾಗೋದು ಹೇಗೆ? दूसरे को भी रास्ता बताते रहो कि एक ब्लॉटिंಗ್ ಪೇಪರ್ ಕೋ ಯಾದ್ ಕರೋ. ಮಕ್ಕಳೇ, ಅನ್ಯರಿಗೂ ತಿಳಿಸ್ಕೊಡ್ತಾ ಹೋಗಿ, ಒಬ್ಬ ಬ್ಲಾಟಿಂಗ್ ಪೇಪರ್ ಶಿವಬಾಬನನ್ನು ನೆನಪು ಮಾಡಿ. ಸಬ್ಕೋ ಯಹ ರಾಯ್ ದೇನಾ ತೋ ಅಚ್ಚಾ ಹೇನ, ಯಹ ಬಿ ವಂಡರ್ ಹೇ. ಎಲ್ರಿಗೂ ಈ ಒಂದು ಒಳ್ಳೆಯ ಸಲಹೆಯನ್ನು ಕೊಡೋದು ಒಳ್ಳೆಯದಲ್ವಾ? ವಂಡರ್ ಆಗಿದೆ. जिनको राय देते हैं वह तो बाप को याद करने में लग जाते हैं और राय देने वाले खुद याद नहीं करते हैं, इसलिए पाप कटते नहीं हैं. ಕೆಲವೊಂದೊಂದ್ಸರಿ ಬಾಬನಿಗೆ ವಂಡರ್ ಅನ್ನಿಸ್ತದೆ. ಯಾರು ಸಲಹೆ ಕೊಡ್ತಾರಲ್ಲ ಶಿವಬಾಬನನ್ನು ನೆನಪು ಮಾಡ್ರಿ ಅಂತ, ಸಲಹೆ ತಗೊಳ್ಳೋ ಅಂಥವರು ಭಾಳ ಚೆನ್ನಾಗಿ ಮುಂದುವರಿತಾ ಹೋಗ್ತಾರೆ. ಸಲಹೆ ಕೊಡುವಂಥವರು ಖುದ್ದು ಶಿವಬಾಬನ ನೆನಪು ಮಾಡೋಂಗಿಲ್ಲ. ನೆನಪು ಮಾಡದೆ ಪಾಪ ಭಸ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಪತಿತ್ ಪಾವಂತೋ ಏಕಕೋ ಹಿ ಕಹ ಜಾತಾ ಹೇ. ಪತಿತ ಪಾವನ ಅಂತ ಹೇಳಿ ಒಬ್ಬ ತಂದೆಗೆ ಹೇಳಲಾಗ್ತದೆ. ಅನೇಕ ಪಾಪ್ ಲಗೆ ಹುಯೇ ಹೇ. ಅನೇಕ ಪಾಪ ಆತ್ಮನಲ್ಲಿ ಅಂಟ್ಕೊಂಡಿದೆ. ಕಾಮ ಕಾ ಪಾಪ್, ದೇಹ ಅಭಿಮಾನ್ ಕಾ ತೋ ಪಹಲೆ ನಂಬರ್ ಪಾಪ್ ಹೇ ಜೋ ಸಬ್ಸೆ ಖರಾಬ್ ಹೇ. ಒಂದ ಎರಡ ಪಾಪ ಅಂದರೆ ಆ ಪಂಚವಿಕಾರಗಳು ಅಂಟ್ಕೊಂಡಿದೆ ಅಲ್ಲ ಆತ್ಮನಲ್ಲಿ, ಅದೇ ತಪ್ಪು ಕರ್ಮಗಳನ್ನು ಮಾಡಿಸ್ತದೆ. ಅದೇ ಪಾಪ. ಕಾಮದ ಪಾಪ, ದೇಹ ಅಭಿಮಾನದ ಪಾಪ, ಎಲ್ಲದಕ್ಕಿಂತ ನಂಬರ್ 1 ಅಂದರೆ ದೇಹ ಅಭಿಮಾನ. ಖರಾಬಾಗಿದೆ ಇದು ಅಂತಾರೆ ಬಾಬಾ. ಅಬ್ ಬಾಪ್ ಕಾತೆ ಹೇ ದೇಹಿ ಅಭಿಮಾನಿ ಬನು. ಬಾಬಾ ಅಂತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಆಗ್ರಿ, ಆತ್ಮ ಅಭಿಮಾನಿ ಆಗ್ರಿ. ಜಿತ್ನಾ ಮಾಮೇ ಕಮ್ ಯಾದ್ ಕರೋಗೆ तो जो तुम्हारे में खाद पड़ी है वह भस्म होगी. ಬಾಬಾ ಅಂತಾರೆ, ಮಕ್ಕಳೇ ನೀವೆಷ್ಟು ನನ್ನನ್ನು ನೆನಪು ಮಾಡ್ತಿರೋ ಅಷ್ಟು ಆತ್ಮದಲ್ಲಿರುವಂಥ ತುಕ್ಕು ಅಂದರೆ ರಸ್ಟ್ ಏನು ಅಂಟ್ಕೊಂಡಿದೆ ಅದು ದೂರ ಆಗ್ತದೆ, ಪಾಪ ಭಸ್ಮ ಆಗ್ತದೆ. ಯಾದ್ ಕರ್ನಾ ಹೇ. ಮಕ್ಕಳೇ ನೆನಪು ಮಾಡಿ.
ಔರೋं ಕೋ ಭಿ ಯಹ ರಾಸ್ತಾ ಬತಾನಾ ಹೈ, ಅನ್ಯರಿಗೂ ಈ ದಾರಿಯನ್ನು ತೋರಿಸ್ರಿ. ಜಿತ್ನಾ ಔರೋಂ ಕೋ ಸಮझाएंगे तो तुम्हारा भी ಭಲಾ ಹೋಗಾ. ಎಷ್ಟು ನೀವು ಅನೇಕರಿಗೆ ತಿಳಿಸ್ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮದು ಕಲ್ಯಾಣ ಆಗ್ತದೆ. ಇಸ್ ದಂಧೆ ಮೇ ಹಿ ಲಗ್ ಜಾವೋ, ಈ ಒಂದು ದಂಧದಲ್ಲಿ ತೊಡಗ್ರಿ, ಈ ಒಂದು ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ತೊಡಗ್ರಿ. ಔರೋं को भी यह समझाना है कि बाप को याद करो तो ಪುಣ್ಯಾತ್ಮ ಬನ್ ಜಾಯೆಂಗೆ. ಅನ್ಯರಿಗೂ ತಿಳಿಸ್ತಾ ಹೋಗ್ರಿ, ತಂದೆಯನ್ನು ನೆನಪು ಮಾಡೋದ್ರಿಂದ ನಾವು ಪುಣ್ಯಾತ್ಮ ಆಗ್ತೀವಿ. तुम्हारा काम है दूसरों को भी यह बताना कि पतित पावन एक है. ನಿಮ್ಮ ಕೆಲಸನೇ ಆಗಿದೆ ಅನ್ಯರಿಗೂ ತಿಳಿಸ್ಕೊಡ್ರಿ, ಪತಿತ ಪಾವನ ಶಿವ ಬಾಬಾ ಒಬ್ಬರೇ ಆಗಿದ್ದಾರೆ. ಬಲ್ ತುಮ್ ಜ್ಞಾನ ನದಿಯ ಅನೇಕ ಹೋ, ಲೇಕಿನ್ ತುಮ್ ಸಬ್ಕೋ ಕಹತೆ ಹೋ ಕಿ ಏಕ ಕೋ ಯಾದ್ ಕರೋ. ಬಲೆ ತಾವು ಜ್ಞಾನ ನದಿಗಳು ಬಹಳಷ್ಟು ಜನ ಇದ್ದೀರಿ, ಆದರೆ ನೀವು ಎಲ್ಲರಿಗೂ ಇದೇ ಮಾತನ್ನು ತಿಳಿಸಿ ಒಬ್ಬ ತಂದೆಯನ್ನು ನೆನಪು ಮಾಡಿ. ವಹ ಏಕ ಹಿ ಪತಿತ ಪಾವನ್ ಹೇ, ಆ ಒಬ್ಬ ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಉನ್ಕಿ ಬಹುತ್ ಮಹಿಮಾ ಹೇ, ಅವ್ರದ್ದು ಬಹಳಷ್ಟು ಮಹಿಮೆ ಇದೆ. ಜ್ಞಾನ ಕಾ ಸಾಗರ್ ಬಿ ವಹ ಹೇ, ತಂದೆ ಜ್ಞಾನ ಸಾಗರ ಆಗಿದ್ದಾರೆ. ಉಸ್ ಏಕ್ ಬಾಪ್ ಕೋ ಯಾದ್ ಕರ್ನಾ ದೇಹಿ ಅಭಿಮಾನಿ ಹೋ ರಹನಾ ಯಹ ಏಕ್ ಹಿ ಬಾತ್ ಡಿಫಿಕಲ್ಟ್ ಹೇ. ಬಾಬಾ ಅಂತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡುವಂಥದ್ದು, ಆತ್ಮ ಅಭಿಮಾನಿಯಾಗಿರುವುದು, ಈ ಮಾತಿನಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. ಬಾಪ್ ಸಿರ್ಫ್ ತುಮಾರೇ ಲಿಯೇ ನಹಿ ಕಾತೆ ಬಲ್ಕಿ ಬಾಬಾ ಕೆ ಧ್ಯಾನ್ ಮೇ ತೋ ಸಭಿ ಸೆಂಟರ್ಸ್ ಕೆ ಬಚ್ಚೆ ಹೇ. ಬಾಬನ ಸಮ್ಮುಖದಲ್ಲಿ ಕುತ್ಕೊಂಡಿರುವಂಥ ಮಕ್ಕಳಿಗಷ್ಟೇ ಬಾಬಾ ಹೇಳೋದಿಲ್ಲ, ಎಲ್ಲ ಸೆಂಟರ್ನಲ್ಲಿ ಕುತ್ಕೊಂಡಿರುವಂಥ ಮಕ್ಕಳಿಗೂ ಬಾಬಾ ಹೇಳ್ತಾರೆ. ಯಾರ್ಯಾರು ಬಾಬನ ಪರಿಚಯ ತಿಳ್ಕೊಂಡು ತಂದೆ ನೆನಪು ಮಾಡ್ತಿದ್ದಾರೋ ಎಲ್ಲರಿಗೂ ತಂದೆ ಹೇಳ್ತಾರೆ, ಆತ್ಮ ಅಭಿಮಾನಿಯಾಗುವುದು, ತಂದೆಯನ್ನು ನೆನಪು ಮಾಡೋದು, ಇದರಲ್ಲಿ ಪರಿಶ್ರಮ ಇದೆ. ಬಾಬನ ನೆನಪು ಮಾಡೋಕ್ಕಿಂತ ಫಸ್ಟ್ ಆತ್ಮಾಭಿಮಾನಿ ಆಗಬೇಕು. ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ವಿ ಅಂದರೆ ಬಾಬನ ನೆನಪು ಮಾಡೋದು ಸಹಜ ಆಗ್ತದೆ. ಅದಕ್ಕೆ ಈ ಎರಡೂ ಪಾಯಿಂಟಿನ ಪರಿಶ್ರಮ ಪಡಬೇಕು ಮಕ್ಕಳು, ಅಭ್ಯಾಸ ಮಾಡಬೇಕಂತಾರೆ ಬಾಬಾ. ಒಂದು ಆತ್ಮಾಭಿಮಾನಿಯಾಗಿರೋದು, ಇನ್ನೊಂದು ತಂದೆಯನ್ನು ನೆನಪು ಮಾಡೋದು. बाप तो सब बच्चों को देखते हैं ना, जहाँ अच्छे सर्विसेबल बच्चे रहते हैं शिव बाबा की फुलवाड़ी है ना, जो अच्छी फुलवाड़ी होगी उनको ही बाबा याद करेंगे. ಬಾಬಾ ಅಂತಾರೆ, ಬಾಬಾ ಅಂತೂ ಎಲ್ಲ ಮಕ್ಕಳನ್ನು ನೋಡ್ತಿರ್ತಾರೆ. ಯಾರು ಚಲೋ ಚಲೋ ಸೇವೆ ಮಾಡುವಂತಹ ಸೇವಾದಾರಿ ಸರ್ವಿಸಬಲ್ ಮಕ್ಕಳಿರ್ತಾರೆ ಅವರನ್ನು ಬಾಬಾ ನೋಡ್ತಾ ಇರ್ತಾರೆ. ಬಾಬನದ್ದು ಇದೊಂದು ಹೂದೋಟ ಇದೆ, ಒಳ್ಳೆಯ ಹೂದೋಟ ಇದೆ. ಬಾಬನನ್ನು ಯಾರು ನೆನಪು ಮಾಡ್ತಾರೋ ಅವ್ರು ಒಳ್ಳೆಯ ಹೂಗುಚ್ಚಾಗಿದ್ದಾರೆ. ಸಾಹುಕಾರ ಆದಮಿ ಕೋ 4-5 बच्चे होंगे तो जो बड़ा बच्चा होगा उनको याद करेंगे. फूलों की वैरायटी होती है ना, तो बाबा भी अपने बड़े बगीचों को याद करते हैं. ಒಬ್ಬ ಸಾಹುಕಾರನಿಗೆ 4-5 ಜನ ಮಕ್ಕಳಿದ್ರಂದರೆ ದೊಡ್ಡ ಮಗನನ್ನು ಆ ತಂದೆ ಜಾಸ್ತಿ ನೆನಪು ಮಾಡ್ಕೊಳ್ತಾನೆ. ಯಾಕೆ ಅಂತಂದರೆ ಆ ದೊಡ್ಡ ಮಗ ಅಪ್ಪ ಹೇಳ್ದಂಗೆ ಅಪ್ಪನೆಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಸಹಯೋಗಿಯಾಗಿರ್ತಾನೆ. ಇಲ್ಲಿನೂ ಹಾಗೆ ವೆರೈಟಿ ಪ್ರಕಾರದ ಹೂವುಗಳಿದೆ. ಬಾಬನದ್ದು ಇದು ದೊಡ್ಡ ಹೂದೋಟ ಆಗಿದೆ. ಬಡೆ ಬಗೀಚೊಂಕು ಯಾದ್ ಕರ್ತೆ ಹೇ, ದೊಡ್ಡ ಹೂದೋಟವನ್ನು ಬಾಬಾ ನೆನಪು ಮಾಡ್ಕೊಳ್ತಾರೆ. कोई को भी यह रास्ता बताना सहज है, बाप को याद करो. ಯಾರಿಗೆ ನೀವು ಈ ದಾರಿ ಹೇಳೋದು ಬಹಳ ಸಹಜ ಆಗಿದೆ, ಶಿವ ಬಾಬನನ್ನು ನೆನಪು ಮಾಡಿ. ವಹಿ ಪತಿತ ಪಾವನ್ ಹೇ, ಆ ತಂದೆಯೇ ಪತಿತ ಪಾವನ ಆಗಿದ್ದಾರೆ. ಖುದ್ ಕಹತೆ ಹೇ ಮುझे ಯಾದ್ ಕರ್ನೆ ಸೆ ತುಮ್ಹಾರೆ ಪಾಪ ಭಸ್ಮ ಹೋಂಗೆ. ಶಿವಬಾಬಾ ಸ್ವಯಂ ತಾವೇ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡೋದ್ರಿಂದ ನಿಮ್ದೆಲ್ಲ ಪಾಪ ಭಸ್ಮ ಆಗ್ತದೆ. कितना फर्स्ट क्लास ब्लॉटिंग पेपर है सारी दुनिया के लिए. ಎಷ್ಟು ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಶಿವ ಬಾಬಾ ಆಗಿದ್ದಾರೆ ಇಡೀ ಜಗತ್ತಿಗಾಗಿ. ಸಭಿ ಉನ್ಕೋ ಯಾದ್ ಕರ್ತೆ ಹೇ, ಎಲ್ಲರೂ ಆ ತಂದೆಯನ್ನು ನೆನಪು ಮಾಡ್ತಾರೆ. ಕೊಯ್ ಕೋ ಭಿ ಯಹ ರಾಸ್ತಾ ಬತಾನಾ ಸಹಜ ಹೇ, ನೀವು ಯಾರಿಗಾದರೂ ಬಾಬನ ಪರಿಚಯವನ್ನು ತಿಳಿಸ್ಕೊಡ್ಬೋದು, ಇದು ಸಹಜ ಇದೆ. ಶಿವ ಬಾಬಾಕೋ ಯಾದ್ ಕರೋ, ಶಿವ ತಂದೆಯನ್ನು ನೆನಪು ಮಾಡಿ. बाप ने युक्ति बताई है कि बाप को याद करने से तुम्हारे पाप जो देह अभिमान के दाग है वह मिट जाएंगे. ಬಾಬಾ ಯುಕ್ತಿ ತಿಳಿಸ್ಕೊಡ್ತಾರೆ,
कि मुझे याद करने से ನನ್ನನ್ನು ನೆನಪು ಮಾಡುವುದರಿಂದ ತುಮ್ಹಾರೆ ಪರ್ ಜೋ ದೇಹ ಅಭಿಮಾನ್ ಕೆ ದಾಗ್ ಹೈ ಆತ್ಮದಲ್ಲಿ ಏನು ಆಳವಾದ ದೇಹದ ಅಭಿಮಾನ ಎನ್ನುವ ಕಲೆ ಅಂಟ್ಕೊಂಡಿದೆ ವಹ ಮಿಟ್ ಜಾಯೆಂಗೆ ಅದು ಹೋಗಿಬಿಡುತ್ತದೆ, ಅಳಿಸಿ ಹೋಗ್ತದೆ ಅಥವಾ ತೆಗೆದು ಹಾಕಬಹುದು. ಮೆಹನತ್ ಹೇ ದೇಹಿ ಅಭಿಮಾನಿ ಬನನೆ ಕಿ. ದೇಹಿ ಅಭಿಮಾನಿ ಆತ್ಮ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮ ಇದೆ. ಬಾಬಾ ಕೋ ಕೋಯಿ ಸಚ್ ಬತಾತೆ ನಹಿ ಹೈ. ಬಹಳಷ್ಟು ಜನ ಮಕ್ಕಳು ಬಾಬನ ಹತ್ರ ಸತ್ಯ ಹೇಳೋದಿಲ್ಲ. कोई कोई चार्ट लिख बेचते हैं फिर थक जाते हैं बड़ी मंजिल है. ಕೆಲವು ಮಕ್ಕಳು ಚಾರ್ಟ್ ಬರಿಬೇಕು, ಬಾಬನ್ ಎಷ್ಟು ನೆನ್ಪು ಮಾಡಿದೆ ಅಂತ ಹೇಳಿ ಅಂತ ಚಾರ್ಟ್ ಬರೀತಾರೆ, ಬರೆದು ಬಾಬನಿಗೂ ಕಳಿಸ್ತಾರೆ. ನಡೀತಾ ನಡೀತಾ ಸುಸ್ತಾಗ್ಬಿಡ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಗುರಿ ಬಹಳ ಶ್ರೇಷ್ಠ ಇದೆ. ಮಾಯಾ ನಶಾ ಏಕ್ದಮ್ ತೋಡ್ ಡಾಲ್ತಿ ಹೈ तो फिर लिखना भी छोड़ देते हैं. ಮಾಯೆ ಮಕ್ಕಳಿಗಿರುವಂತಹ ನಶೆಯನ್ನು ತೆಗೆದು ಹಾಕಿಬಿಡ್ತದೆ, ಮುರಿದು ಬಿಡ್ತದೆ. ಆಮೇಲೆ ಮಕ್ಕಳು ಚಾರ್ಟ್ ಬರೆಯೋದು ಸಹಿತ ಬಿಟ್ಬಿಡ್ತಾರೆ. ಆದಾ ಕಲ್ಪಕ ದೇಹಾಭಿಮಾನ ಹೇ ವಹ ಛೂಡ್ತಾ ನಹಿ ಹೈ. ಸ್ವಲ್ಪ ಸಮಯದಲ್ಲಲ್ಲ, ಆಳವಾಗಿರುವಂತಹ ಕಲೆ ದೇಹಾಭಿಮಾನ ಇದು ಅರ್ಧ ಕಲ್ಪದಿಂದ ಇದೆ, ಅದು ಬಿಟ್ಟು ಹೋಗೋದೇ ಇಲ್ಲ. बाप कहते हैं सिर्फ यही धंधा करते रहो, बाप को याद करो और दूसरों को कराओ. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ಇದೇ ದಂಧ ಮಾಡಿ, ಒಂದು ನನ್ನನ್ನು ನೆನಪು ಮಾಡಿರಿ, ಇನ್ನೊಂದು ಅನ್ಯರಿಗೂ ಸಹಿತ ನನ್ನ ನೆನಪನ್ನು ತರಿಸ್ರಿ. ಬಸ್ ಸಬ್ಸೆ ಊಂಚಿ ದಂಧ ಹಿ ಯಹ ಹೇ. ಇಡೀ ಜಗತ್ತಿನಲ್ಲಿ ನಂಬರ್ 1 ಶ್ರೇಷ್ಠವಾಗಿರುವಂತಹ ದಂಧ ಅಂದರೆ ಇದೊಂದೇ ಆಗಿದೆ. ತಂದೆಯನ್ನು ನೆನಪು ಮಾಡುವುದು, ಅನ್ಯರಿಗೂ ತಂದೆಯ ನೆನಪನ್ನು ಮಾಡಿಸುವುದು. ಜೋ ಖುದ್ ಯಾದ್ ನಹಿ ಕರ್ತೆ ವಹ ಯಹ ದಂಧ ಕರೆಂಗೆ ಹಿ ನಹಿ. ಯಾರು ಖುದ್ದು ಶಿವಬಾಬನನ್ನು ನೆನಪು ಮಾಡೋದಿಲ್ವೋ ಅವರು ಈ ದಂಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಖುದ್ದು ತಾವೇ ಬಾಬನ ನೆನಪು ಮಾಡೋದಿಲ್ಲ. ಬಾಪ್ ಕಿ ಯಾದ್ ಯಹ ಹೇ ಯೋಗ ಅಗ್ನಿ ಜಿಸ್ಸೆ ಪಾಪ್ ಭಸ್ಮ ಹೋಂಗೆ. इसलिए पूछा जाता है कहाँ तक पाप भस्म हुए हैं. ಬಾಬನ ನೆನಪೇ ಯೋಗ ಅಗ್ನಿಯಾಗಿದೆ, ಇದರಿಂದಲೇ ಪಾಪ ಭಸ್ಮ ಆಗ್ತದೆ. ಅದಕ್ಕೆ ಬಾಬಾ ಕೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ರಿ, ಎಷ್ಟು ಪಾಪ ಭಸ್ಮ ಆಗಿದೆ. ಜಿತ್ನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಖುಷಿ ಕಾ ಪಾರಾ ಚಢಾ रहेगा. ಬಾಬನ ನೆನಪು ಮಾಡೋದ್ರಿಂದ ಆತ್ಮದಲ್ಲಿರುವಂಥ ಪಾಪ ಭಸ್ಮ ಆಗ್ತದೆ. ಬಾಬಾ ಬ್ಲಾಟಿಂಗ್ ಪೇಪರ್ ಅದನ್ನು ಹೀರ್ಕೊಳ್ತಾರೆ. ಬಾಬನ ನೆನಪು ಮಾಡೋದ್ರಿಂದ ದೇಹದ ಅಭಿಮಾನದ ಆಳವಾದ ಕಲೆ ದೂರ ಆಗ್ತದೆ. ಬಾಬನ ನೆನಪು ಮಾಡೋದ್ರಿಂದ ಖುಷಿ ಕಾ ಪಾರ ಚಢಾ रहेगा. ಖುಷಿಯ ಅಪಾರವಾದಂತಹ ಖುಷಿ ಏರ್ಬಿಡ್ತದೆ. ಹರೇಕಿ ದಿಲ್ ಕೋ ಜಾನ್ ಸಕ್ತೆ ಹೇ. ಪ್ರತಿಯೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೋದು. ದೂಸರೋಂ ಕೋ ಭಿ ಉನ್ಕಿ ಸರ್ವಿಸ್ ಸೇ ಜಾನ್ ಸಕ್ತೆ ಹೇ. ಅನ್ಯರೂ ಸಹಿತ ಅವರು ಮಾಡುವ ಸೇವೆಯಿಂದ ತಿಳ್ಕೊಳ್ತಾರೆ. ದೂಸರೋಂ ಕೋ ರಾಸ್ತಾ ಬತಾತೆ ಹೇ ಬಾಪ್ ಕೋ ಯಾದ್ ಕರೋ. ಯಾರು ಈ ರೀತಿ ತಂದೆಯ ನೆನಪಿನಲ್ಲಿರೋ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಅನ್ಯರಿಗೂ ದಾರಿ ತೋರಿಸ್ತಾರೆ, ತಂದೆಯನ್ನು ನೆನಪು ಮಾಡಿ ಅಂತ. ವಹ ಪತಿತ ಪಾವನ್ ಹೇ. ಶಿವ ಬಾಬಾ ಪತಿತ ಪಾವನಾಗಿದ್ದಾರೆ. ಯಹ ತೋ ಹೇ ಪತಿತ ತಮೋ ಪ್ರಧಾನ ದುನಿಯಾ. ಬಾಬಾ ಅಂತಾರೆ, ಮಕ್ಕಳೇ ಇದು ಪತಿತ ತಮೋ ಪ್ರಧಾನ ಜಗತ್ತು. ಸಭಿ ಆತ್ಮಾಯೇ ಅವ್ರ ಶರೀರ ತಮೋ ಪ್ರಧಾನ ಹೇ. ಎಲ್ಲ ಆತ್ಮಗಳು ಈ ಸಮಯದಲ್ಲಿ ತಮೋ ಪ್ರಧಾನ, ಶರೀರವೂ ತಮೋ ಪ್ರಧಾನ. ಅಭಿ ವಾಪಸ್ ಜಾನಾ ಹೇ. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ವಹ ಸಭಿ ಆತ್ಮಾಯೇ ಪವಿತ್ರ ರಹತಿ ಹೇ. ಪರಮಧಾಮದಲ್ಲಿ ಇರುವಂತಹ ಎಲ್ಲ ಆತ್ಮಗಳು ಪವಿತ್ರ ಇರ್ತಾರೆ. ಜಬ್ ಪವಿತ್ರ ಬನೆ ತಬ್ ಗರ್ ಜಾಯ್. ಆ ಪವಿತ್ರ ಧಾಮಕ್ಕೆ ಹೋಗಬೇಕು ಅಂತಂದರೆ ಆತ್ಮ ಫಸ್ಟ್ ಪವಿತ್ರ ಆಗಬೇಕು, ಆಮೇಲೆ ಮನೆಗೆ ಹೋಗೋದು. ದೂಸರೋಂ ಕೋ ಭಿ ಯಹ ರಾಸ್ತಾ ದಿಖಾನಾ ಹೇ. ಅನ್ಯರಿಗೂ ಈ ದಾರಿಯನ್ನು ತೋರಿಸ್ರಿ. ಬಾಪ್ ಯುಕ್ತಿ ಸೆ ಬಹುತ್ ಸಹಜ್ ಬತಾತೆ ಹೇ. ಶಿವ ಬಾಬಾ ಕೋ ಯಾದ್ ಕರೋ. ಬಾಬಾ ಯುಕ್ತಿಯಿಂದ ಬಹಳ ಸಹಜವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಶಿವಬಾಬನನ್ನು ನೆನಪು ಮಾಡಿ. ಯಹಿ ಬ್ಲಾಟಿಂಗ್ ಪೇಪರ್ ರಖೋ ತೋ ಸಬ್ ಪಾಪ್ ಚೂಸ್ ಜಾಯೆಂಗೆ. ಶಿವಬಾಬನ ನೆನಪು ಎನ್ನುವ ಬ್ಲಾಟಿಂಗ್ ಪೇಪರನ್ನು ಇಟ್ಕೊಂಡ್ಬಿಡ್ರಿ, ಬಾಬಾ ಎಲ್ಲ ಪಾಪವನ್ನು ಹೀರ್ಕೊಂಡ್ಬಿಡ್ತಾರೆ. ತುಮ್ಹಾರೆ ವಿಕರ್ಮ ವಿನಾಶ ಹೋಂಗೆ. ನಿಮ್ಮದೆಲ್ಲ ವಿಕರ್ಮ ವಿನಾಶ ಆಗ್ತದೆ. ಮೂಲ ಬಡಿ ಬಾತ್ ಹೇ ಪಾವನ್ ಬನನ. ಮುಖ್ಯವಾಗಿರುವಂತಹ ದೊಡ್ಡ ಮಾತು ಬಾಬಾ ಹೇಳ್ತಾರೆ,
ಪಾವನ ಆಗಬೇಕಾಗಿದೆ. ಮನುಷ್ಯ ಪತಿತ ಬನೆ ಹೇ ತಬ್ ತೋ ಬುಲಾತೆ ಹೇ ಪತಿತ ಪಾವನ್ ಆವೋ ಆಕರ್ಕೆ ಸಭಿಕೋ ಪಾವನ್ ಬನಾಯ್ ಸಾತ್ ಲೇ ಜಾವೋ. ಎಲ್ಲ ಮನುಷ್ಯರು ಈ ಸಮಯದಲ್ಲಿ ಪತಿತ ಇದ್ದಾರೆ, ಅದಕ್ಕೇ ಪತಿತ ಪಾವನನಿಗೆ ಕರೆದ್ರು, ಪತಿತ ಪಾವನ ಬಾ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ. ಲಿಖಾ ಹುವಾ ಬಿ ಹೇ, ಬರೆಯಲ್ಪಟ್ಟಿದೆ ಸಹ. सब आत्माओं को पावन बनाए ले जाते हैं, फिर कोई भी पतित ಆತ್ಮ रहती नहीं है. ಬಾಬಾ ಎಲ್ಲ ಆತ್ಮಗಳನ್ನು ಪಾವನರನ್ನಾಗಿ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಈ ಸೃಷ್ಟಿಯಲ್ಲಿ ಯಾವ ಪತಿತ ಆತ್ಮಗಳು ಸಹಿತ ಇರುವುದಿಲ್ಲ. ಯಹ ಭಿ ಸಮझाया है, ಪಹಲೆ ಪಹಲೆ ಸ್ವರ್ಗವಾಸಿ ಹಿ ಆಯೆಂಗೆ. ಅದನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ ಸಾಕಾರ ಸೃಷ್ಟಿಯಲ್ಲಿ ಪಾರ್ಟ್ ಶುರುವಾಗೋದು ಸ್ವರ್ಗವಾಸಿಗಳಿಂದ. ಅಲ್ಲಿ ಎಲ್ಲ ಆತ್ಮಗಳು ಪಾವನ ಇರ್ತಾರೆ, ಯಾರೊಬ್ಬರು ಪತಿತ ಇರುವುದಿಲ್ಲ. ಬಾಪ್ ಜೋ ದವಾಯಿ ದೇತೆ ಹೇ ಯಹ ಸಬ್ಕೆ ಲಿಯೇ ಹೈ, जो भी मिले उनको यही दवाई देनी है. तुम फादर के पास जाना चाहते हो, परंतु आत्मा पतित है इसलिए जा नहीं सकती. ಬಾಬಾ ಎಲ್ಲರಿಗೂ ಮೆಡಿಸಿನ್ ಕೊಡ್ತಾರೆ. ಅಲ್ಲಿ ಕೆಮ್ಮಿಗೆ ಬೇರೆ ಮೆಡಿಸಿನ್ನು, ಜ್ವರಕ್ಕೆ ಬೇರೆ ಮೆಡಿಸಿನ್ನು, ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಬಂದರೆ ಬೇರೆ ಮೆಡಿಸಿನ್ನು, ಹೀಗೆ ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆ ಮೆಡಿಸಿನ್ ಇರ್ತದೆ. ಇಲ್ಲಿ ಶಿವ ಬಾಬಾ ಸರ್ಜನ್, ರೂಹಾನಿ ಸರ್ಜನ್, ಎಲ್ರಿಗೂ ಔಷಧಿ ಕೊಡ್ತಾರ, ಮೆಡಿಸಿನ್. ಎಲ್ಲ ರೋಗಕ್ಕೂ ಒಂದೇ ಔಷಧಿ, ಆತ್ಮನಿಗಿರುವ ಎಲ್ಲ ರೋಗಗಳಿಗೆ ಒಂದೇ ಔಷಧಿ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ಈ ಔಷಧಿಯನ್ನು ತಗೊಳ್ಳೋದ್ರಿಂದ ಆತ್ಮದಲ್ಲಿರುವಂಥ ಪಾಪ ಭಸ್ಮ ಆಗ್ತದೆ, ಆತ್ಮ ಪಾವನ ಆಗ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಅನ್ಯರಿಗೆ ತಿಳಿಸ್ಕೊಡಿ, ಆತ್ಮ ಪತಿತ ಆಗಿದೆ, ಅದಕ್ಕೆ ಫಾದರ್ ಹತ್ರ ಹೋಗ್ಲಿಕ್ಕಾಗೋದಿಲ್ಲ. ನೀವೆಲ್ಲ ಫಾದರ್ ಹತ್ರ ಹೋಗ್ಬೇಕಂತ ಬಯಸ್ತಿದ್ದೀರಲ್ವಾ. ಫಾದರ್ ಅಂದರೆ ತಂದೆ ಹತ್ರ ಹೋಗಬೇಕು. ಮನೆಗೆ ಹೋಗಬೇಕು ಅಂದ್ರೆ ಆತ್ಮ ಪಾವನ ಆಗಬೇಕು. ಪಾವನ್ ಬನೋ ತಬ್ ಜಾ ಸಕೋ. ನೀವು ತಂದೆಯನ್ನು ನೆನಪು ಮಾಡಿ ಪಾವನ ಆಗಿ ಆವಾಗ ಮನೆಗೆ ಹೋಗಲಿಕ್ಕೆ ಸಾಧ್ಯ. ಹೇ ಆತ್ಮಾಯೇ ಮುझे ಯಾದ್ ಕರೋ ತೋ ಮೇ ಲೇ ಜಾऊंगा. ಹೇ ಆತ್ಮಗಳೇ, ನೀವು ನನ್ನೊಬ್ಬನನ್ನು ನೆನಪು ಮಾಡಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮನೆಗೆ. ನೆಕ್ಸ್ಟ್ ಮತ್ತೆ ಬಾಬಾ ಹೇಳ್ತಾರೆ, ಮನೆಗೆ ಕರ್ಕೊಂಡು ಹೋಗ್ತೀನಿ ಫಸ್ಟು, ಅಲ್ಲಿಂದ ನೆಕ್ಸ್ಟು ರಾಜಧಾನಿಗೆ ಪಾತ್ರ ಮಾಡಲಿಕ್ಕೋಸ್ಕರ ಬರ್ತೀವಿ. ಮುझे ಯಾದ್ ಕರೋ ತೋ ಮೇ ಲೇ ಜಾऊंगा, फिर वहाँ से तुमको सुख में ले जाऊंगा. फिर जब पुरानी दुनिया होती है तब तुम दुख पाते हो. ನನ್ನ ನೆನಪು ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆಮೇಲೆ ನಿಮ್ಮನ್ನು ಸುಖದ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೀವು ಪಾತ್ರ ಮಾಡ್ತಾ ಹಳೆಯ ಜಗತ್ತಿಗೆ ಬರ್ತೀರಿ, ದುಃಖವನ್ನು ಪಡ್ಕೊಳ್ತೀರಿ. ಮೇ ಕಿಸಿಗೂ ದುಃಖ ನಹಿ ದೇತಾ ಹೂಂ, ನಾನು ಯಾರಿಗೂ ದುಃಖ ಕೊಡೋದಿಲ್ಲ. ಶಿವಬಾಬನಿಗೆ ಮಹಿಮೆ ಮಾಡ್ತೀವಿ. ದುಃಖಹರ್ತ ಸುಖಕರ್ತ. ಮನೆಯಲ್ಲಿರುವ ಅಪ್ಪ ಅಮ್ಮನಿಗೆ ಒಬ್ಬರೋ ಇಬ್ಬರೋ ಮಕ್ಕಳಿರ್ತಾರೆ. ಆ ಮಕ್ಕಳೇ ಖುಷಿಯಲ್ಲಿರಬೇಕು, ಸಂತೋಷದಲ್ಲಿರಬೇಕು. ಮಕ್ಕಳು ನಮಗೆ ಬಂದ ಕಷ್ಟ ಮಕ್ಕಳಿಗೆ ಬರಬಾರ್ದು ಅಂತ ತಂದೆ ತಾಯಿ ಎಷ್ಟೆಲ್ಲ ಪರಿಶ್ರಮ ಪಟ್ಟು ಮಕ್ಕಳಿಗೆ ಸುಖವನ್ನೇ ಕೊಡ್ತಾರೆ. ಸುಖನೇ ಪಡಲಿ ಮಕ್ಕಳು ಅಂತ ಬಯಸ್ತಾರೆ, ಮಕ್ಕಳು ಸುಖಿಯಾಗಿರಲಿ ಅಂತ. ಅಂದಮೇಲೆ ಜಗತ್ತಿಗೇ ಒಡೆಯಾಗಿರುವಂತಹ ಶಿವಬಾಬಾ, ಜಗತ್ತಿಗೆ ಮಾಲೀಕಾಗಿರುವಂಥ ಪರಮಾತ್ಮ ದುಃಖ ಕೊಡಲಿಕ್ಕೆ ಹೇಗೆ ಸಾಧ್ಯ? ಅವನು ದುಃಖಹರ್ತ ಸುಖಕರ್ತ ಆಗಿದ್ದಕ್ಕೆ ಏನಾದರೂ ಕಷ್ಟ ಬಂದ ತಕ್ಷಣ ಫಸ್ಟ್ ಭಗವಂತನ ಹತ್ರ ಸಮ್ಮುಖದಲ್ಲಿ ಹೋಗ್ತೀವಿ, ದುಃಖವನ್ನು ಅವನ ಮುಂದೆ ಹೇಳ್ಕೊಳ್ತೀವಿ. ಹರೇಕ್ ಅಪ್ಪನೇ ಕೋ ದೇಖೋ ಮೇ ಯಾದ್ ಕರ್ತಾ ಹೂಂ. ಯಾರಿಗೂ ಬಾಬಾ ದುಃಖ ಕೊಡಂಗಿಲ್ಲ, ಸುಖಧಾಮಕ್ಕೆ ತಂದೆ ಮಾಲೀಕರನ್ನಾಗಿ ಮಾಡ್ತಾರೆ. ಮಕ್ಕಳೇ, ಪ್ರತಿಯೊಬ್ಬರು ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಬಾಬನನ್ನು ನಾನು ಎಷ್ಟು ನೆನಪು ಮಾಡ್ತಾ ಇದ್ದೀನಿ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಖುಷಿ ಕಾ ಪಾರಾ ಚಡೇಗ. ಎಷ್ಟು ನೆನಪು ಮಾಡ್ತೀವೋ ಅಷ್ಟು ಅಪಾರವಾದ ಖುಷಿಯಲ್ಲಿರ್ಬೋದು. ಕಿತ್ನಿ ಸಹಜ ದವಾಯಿ ಹೇ. ಚಲೋ ಇದೆಯಲ್ಲ ಮೆಡಿಸಿನ್, ಭಾಳ ಈಸಿ ಇದೆಯಲ್ಲ, ಸಹಜ ಇದೆಯಲ್ಲ. ಅವ್ರ ಕೊಯ್ ಸಾಧು ಸಂತ್ ಆದಿ ಇಸ್ ದವಾಯಿ ಕೋ ನಹಿ ಜಾನ್ತೆ ಹೇ. ನೀವು ಯಾವ ಫಾರ್ಮಸಿಸ್ಟ್ ಹತ್ರ ಕೇಳಿದರೂ ಈ ಮೆಡಿಸಿನ್ ನಿಮಗೆ ಸಿಗಂಗಿಲ್ಲ. ಯಾವ ಮೆಡಿಕಲ್ ಶಾಪಲ್ಲಿ ಕೇಳಿದ್ರು ಸಿಗಂಗಿಲ್ಲ, ಯಾವ ಸಾಧು ಸಂತರ ಹತ್ರ ಕೇಳಿದ್ರು ಸಿಗಂಗಿಲ್ಲ, ಯಾವ ಡಾಕ್ಟರ್ಸ್ ಹತ್ರ ಕೇಳಿದ್ರು ಸಿಗಂಗಿಲ್ಲ. ಬಾಬನ ಹತ್ರ ಮಾತ್ರ ಈ ಮೆಡಿಸಿನ್ ಸಿಗ್ತದೆ. ಮಕ್ಕಳೇ, ನನ್ನೊಬ್ಬನನ್ನು ನೆನಪು ಮಾಡಿ. ಯಾವುದೇ ಸಾಧು ಸಂತರು ಈ ಮೆಡಿಸಿನನ್ನು ತಿಳ್ಕೊಂಡಿಲ್ಲ. ಕಹಾ ಬಿ ಲಿಖಾ ಹುವಾ ಬಿ ನಹಿ ಹೇ. ಎಲ್ಲಿನೂ ಬರ್ದಿಯೂ ಸಹಿತ ಇಲ್ಲ, ಯಾವ ಶಾಸ್ತ್ರದಲ್ಲಿಯೂ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ, ಎಲ್ಲಿನೂ ಬರ್ದಿಲ್ಲ. ಯಹ ಬಿಲ್ಕುಲ್ ನೈ ಬಾತ್ ಹೇ. ಇದು ಹೊಸ ಮಾತಾಗಿದೆ, ಇದು ಹೊಸ ಮೆಡಿಸಿನ್ ಬಾಬನ ಹತ್ರ ಮಾತ್ರ ಸಿಗ್ತದೆ. ಪಾಪೋಂ ಕಾ ಖಾತಾ ಕೋಯಿ ಶರೀರ್ ಮೇ ಲಗಾ ಹುವಾ ನಹಿ ಹೇ. ಇತ್ನಿ ಚೋಟಿ ಆತ್ಮ ಬಿಂದಿ ಮೇ ಹಿ ಸಾರಾ ಪಾರ್ಟ್ ಬರಾ ಹುವಾ ಹೇ. ಬಾಬಾ ಅಂತಾರೆ, ಪಾಪಗಳ
ಅಕೌಂಟ್ ಶರೀರಕ್ಕೆ ಅಂಟ್ಕೊಂಡಿಲ್ಲ. ಇಷ್ಟು ಚಿಕ್ಕದಾಗಿರುವಂತಹ ಆತ್ಮ ಬಿಂದು ಆಗಿದೆ. ಆತ್ಮನಲ್ಲಿಯೇ ಸಂಪೂರ್ಣ ಪಾರ್ಟ್ ತುಂಬಲ್ಪಟ್ಟಿದೆ. ಆತ್ಮ ಪತಿತ ಹೋಗಿ ತೋ ಜೀವ್ ಪರ್ ಭಿ ಅಸರ್ ಪಡೇಗಾ. ಆತ್ಮ ಯಾವಾಗ ಪತಿತ ಆಗ್ತದೆ ಅದು ಶರೀರದ ಮೇಲೇನೂ ಪ್ರಭಾವ ಬೀರ್ತದೆ. ಆತ್ಮ ಪಾವನೆ ಇದ್ದಾಗ ಶರೀರನೂ ಪಾವನೆ ಇರ್ತದೆ, ಪವಿತ್ರ ಇರ್ತದೆ. ಆತ್ಮ ಪತಿತ ಆದಾಗ ಶರೀರನೂ ಪತಿತ ಶರೀರ ಸಿಗ್ತದೆ. ದುಃಖಿ ಸುಖಿ ಆತ್ಮ ಬಂತಿ ಹೇ. ಸುಖಿಯಾಗುವುದು ಆತ್ಮನೇ, ದುಃಖಿಯಾಗುವುದು ಆತ್ಮನೇ. ಕೈಗೆ ಪೆಟ್ಟಾಗಿರ್ತದೆ. ನನಗೆ ಕೈಗೆ ಭಾಳ ದುಃಖ ಆಗಿದೆ ಅಂತ ಯಾರೂ ಅನ್ನೋದಿಲ್ಲ, ಕೈಗೆ ನೋವಾಗಿದೆ ಅಂತ ಹೇಳ್ತಾರೆ. ಆದರೆ ಆ ನೋವಿನ ದುಃಖದ ಫೀಲಿಂಗ್ ಇರೋದು ಆತ್ಮದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ದುಃಖಿಯಾಗೋದು ಆತ್ಮನೇ, ಸುಖಿಯಾಗೋದು ಆತ್ಮನೇ. ಶರೀರ ಕೋ ಚೋಟ್ ಲಗ್ನೆ ಸೆ ಆತ್ಮ ಕೋ ದುಃಖ ಫೀಲ್ ಹೋತಾ ಹೇ. ಶರೀರಕ್ಕೆ ಎಲ್ಲಾದರೂ ಪೆಟ್ಟಾಯಿತು ಅಂತಂದರೆ, ನೋವಾಯಿತು ಅಂತಂದರೆ ಆತ್ಮನಿಗೆ ದುಃಖದ ಅನುಭವ ಆಗ್ತದೆ. ಕಹಾ ಭಿ ಜಾತಾ ಹೇ ಯಹ ದುಃಖಿ ಆತ್ಮ ಹೇ ಯಹ ಸುಖಿ ಆತ್ಮ ಹೇ. ಹೇಳಲಾಗ್ತದೆ, ಇವರು ಭಾಳ ದುಃಖಿ ಆತ್ಮ ಇದ್ದಾರೆ, ಇವರು ಭಾಳ ಸುಖಿ ಆತ್ಮ ಇದ್ದಾರೆ. ಆತ್ಮನಿಗೇ ಹೇಳಲಾಗ್ತದೆ. ಇತ್ನಿ ಛೋಟಿ ಸಿ ಆತ್ಮ ಕಿತ್ನಾ ಪಾರ್ಟ್ ಬಜಾತಿ ಹೇ ವಂಡರ್ ಹೇ. ಇಷ್ಟು ಚಿಕ್ಕದಾಗಿರುವಂಥ ಆತ್ಮ ಎಷ್ಟೆಲ್ಲ ಪಾತ್ರ ಮಾಡ್ತದೆ. ವಂಡರ್ ಅಂತಾರೆ ಬಾಬಾ. ಬಾಪ್ ಹೇ ಹಿ ಸುಖ ದೇನೆ ವಾಲಾ, ಇಸ್ಲಿಯೇ ಉನ್ಕೋ ಯಾದ್ ಕರ್ತೆ ಹೇ. ಶಿವಬಾಬಾ ಸುಖ ಕೊಡುವಂಥವರಾಗಿದ್ದಾರೆ, ಅದಕ್ಕೋಸ್ಕರ ಶಿವಬಾಬನನ್ನು ಎಲ್ಲರೂ ಸಹಿತ ನೆನಪು ಮಾಡ್ತಾರೆ. ದುಃಖ ದೇನೆ ವಾಲಾ ರಾವಣ ಹೇ. ದುಃಖ ಕೊಡುವಂಥವನು ರಾವಣ ಆಗಿದ್ದಾನೆ, ಶಿವಬಾಬಾ ಅಲ್ಲ. ರಾವಣ ಅಂದರೆ ಪಂಚವಿಕಾರಗಳು. ಸಬ್ಸೆ ಪಹಲೆ ಆತಾ ಹೇ ದೇಹ ಅಭಿಮಾನ್. ಈ ಪಂಚವಿಕಾರಗಳಿಗೆ ಹೆಡ್ ದೇಹದ ಅಭಿಮಾನ. ಅಭಿ ಬಾಪ್ ಸಮझाते ಹೇ ತುಮಕೋ ಆತ್ಮ ಅಭಿಮಾನಿ ಬನ್ನಾ ಹೇ, ಇಸ್ಮೇ ಬಡಿ ಮೆಹನತ್ ಹೇ. ಬಾಬಾ ತಿಳಿಸ್ಕೊಡ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಯಾಗ್ರಿ, ಇದರಲ್ಲಿಯೇ ಪರಿಶ್ರಮ ಇದೆ. ಬಾಪ್ ಕೋ ಜಾನ್ತೆ ಹೇ ಸಚ್ಚಿ ದಿಲ್ ಸೆ, ಜಿಸ್ ಯುಕ್ತಿ ಸೆ ಯಾದ್ ಕರ್ನಾ ಚಾಹಿಯೇ, ಕೊಯ್ ಮುಷ್ಕಿಲ್ ಯಾದ್ ಕರ್ತೆ ಹೇ. ಬಾಬನಿಗೂ ಗೊತ್ತಿದೆ, ಸತ್ಯ ಮನಸ್ಸಿನಿಂದ ಯಾವ ಯುಕ್ತಿಯಿಂದ ತಂದೆಯ ನೆನಪು ಮಾಡಬೇಕಾಗಿತ್ತೋ ಕೆಲವರು ಆ ರೀತಿ ನೆನಪು ಮಾಡ್ತಾರೆ, ಕೆಲವರು ಪರಿಶ್ರಮ ಪಟ್ಟು ನೆನಪು ಮಾಡ್ತಾರೆ. ಯಹ ರಹತೆ ಬಿ ಬಹುತ್ ಭೂಲ್ ಜಾತೆ ಹೇ. ಇಲ್ಲೇ ಇದ್ದರೂ ಭಾಳ ಜನ ಮಕ್ಕಳು ನನ್ನನ್ನು ಮರ್ತು ಬಿಡ್ತಾರೆ. ಅಗರ್ ದೇಹಿ ಅಭಿಮಾನಿ ಹೋತೆ ತೋ ಕೊಯ್ ಪಾಪ್ ನಹಿ ಕರ್ತೆ. ಯಾರೋ ಆತ್ಮ ಅಭಿಮಾನಿಯಾಗಿರ್ತಾರೋ, ದೇಹಿ ಅಭಿಮಾನಿಯಾಗಿರ್ತಾರೋ ಅವರಿಂದ ಯಾವುದೇ ಪಾಪಕರ್ಮಗಳು ಆಗುವುದಿಲ್ಲ. ಬಾಪ್ ಕಾ ಫರ್ಮಾನ್ ಹೇ ಹಿಯರ್ ನೋ ಇವಿಲ್. ತಂದೆಯ ಆದೇಶ ಆಗಿದೆ, ಕೆಟ್ಟದ್ದನ್ನು ಕೇಳಬೇಡಿ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ, ಮಾತಾಡಬೇಡಿ. ಅದ್ರ ಜೊತೆಗೆ ಬಾಬಾ ಎರಡು ಸೇರಿಸ್ತಾರೆ, ಥಿಂಕ್ ನೋ ಇವಿಲ್, ಡೂ ನೋ ಇವಿಲ್. ಕೆಟ್ಟ ವಿಚಾರಗಳನ್ನು ಮಾಡಬೇಡಿ, ಕೆಟ್ಟ ಕರ್ಮವನ್ನು ಮಾಡಬೇಡಿ. ಬಂದರ್ ಕೇಲಿಯೇ ತೋ ನಹಿ ಹೇ. ಈ ಮಾತಿರೋದು ಮಂಗ್ಯಗಳಿಗಲ್ಲ, ಯಹತೋ ಮನುಷ್ಯ ಕೇಲಿಯೇ ಹೇ. ಇದು ಮಂಗ್ಯ ಬುದ್ಧಿಯಂಗಾಗಿರುವಂತಹ ಮನುಷ್ಯರಿಗೆ ಇರುವುದು. ಮನುಷ್ಯ ಬಂದರ್ ಮಿಸೈಲ್ ಹೇ ತೋ ಬಂದರೋಂ ಕಾ ಚಿತ್ರ ಬನಾಯಾ ಹೇ. ಮನುಷ್ಯರು ಈ ಸಮಯದಲ್ಲಿ ಮಂಗ್ಯ ರೀತಿ ಆಗಿಬಿಟ್ಟಾರ, ಅದಕ್ಕೆ ಮಂಗ್ಯನ ಚಿತ್ರ ತೋರಿಸಲಾಗ್ತದೆ. ಬೋತ್ ಹೇ ಜೋ ಸಾರಾ ದಿನ್ ಜರ್ಮುಯಿ ಜಗ್ಮುಯಿ ಕರ್ತೆ ಹೇ. ಬಹಳ ಜನ ಮಕ್ಕಳು ಇಡೀ ದಿನ ಅಲ್ಲಸಲ್ಲದ ವ್ಯರ್ಥ ವಿಚಾರದಲ್ಲಿ ಇರ್ತಾರೆ. ತೋ ಬಾಪ್ ಕೋ ಸಮझानी ದೇನಿ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ಬೇಕಾಗ್ತದೆ. सब सेंटर्स पर ऐसी कोई ना कोई होते हैं जो एक दो को दुख ही देते रहते हैं. ಎಲ್ಲ ಸೆಂಟರ್ಸ್ಗಳಲ್ಲಿ ಒಬ್ಬರು ಇಬ್ಬರು ಈ ರೀತಿ ಇರ್ತಾರೆ, ಅವರು ಬಹಳ ದುಃಖ ಕೊಡ್ತಾ ಇರ್ತಾರೆ. ಕೊಯ್ ಅಚ್ಚೆ ಬಿ ಹೇ ಜೋ ಬಾಪ್ ಕಿ ಯಾದ್ ಮೇ ರಹತೆ ಹೇ. ಕೆಲವರು ಒಳ್ಳೊಳ್ಳೆ ಮಕ್ಕಳು ಇದ್ದಾರೆ, ಬಾಬಾನ ನೆನಪಿನಲ್ಲಿ ಇರ್ತಾರೆ. ಸಮಜ್ತೆ ಹೇ ಮನ್ಸಾ ವಾಚಾ ಕರ್ಮಣ ಕೊಯ್ ಕೋ ದುಃಖ ನಹಿ ದೇನಾ ಹೇ. ಹಾಂ, ನಾವು ಮನ್ಸಾ ವಾಚಾ ಕರ್ಮಣ ಯಾರಿಗೂ ದುಃಖ ಕೊಡಬಾರ್ದು. ಈ ರೀತಿ ಮಕ್ಕಳು ಒಳ್ಳೊಳ್ಳೆ ಮಕ್ಕಳು ಇರ್ತಾರೆ. ವಾಚಾ ಬಿ ಕೊಯ್ ಕೋ ದುಃಖ ದೇಂಗೆ ತೋ ದುಃಖಿ ಹೋಕರ್ ಮರೆಂಗೆ. ಒಂದು ವೇಳೆ ನಮ್ಮ ಮಾತಿನಿಂದ, ನಮ್ಮ ಶಬ್ದಗಳಿಂದ ಇನ್ನೊಬ್ಬರಿಗೆ ಹರಟಾಯಿತು, ದುಃಖ ಆಯ್ತಂತಂದರೆ ರಿಟರ್ನ್ ಆಗಿ ಕರ್ಮಾನುಸಾರವಾಗಿ ದುಃಖಿ ಹೋಕರ್ ಮರೆಂಗೆ, ದುಃಖಿಯಾಗಿಯೇ ಸಾಯಬೇಕಾಗ್ತದೆ. ಬಾಪ್ ಕಾತೆ ಹೇ ತುಮ್ ಬಚ್ಚೋಂಕೋ ಸಬ್ಕೋ ಸುಖ ದೇನಾ ಹೇ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಎಲ್ರಿಗೂ ಸುಖವನ್ನೇ ಕೊಡಿ. ಸಬ್ಕೋ ಕಹನಾ ಹೇ ಈ ದೇಹಿ ಅಭಿಮಾನಿ ಬನು. ಎಲ್ಲರಿಗೂ ತಿಳಿಸ್ಕೊಡಿ, ದೇಹಿ ಅಭಿಮಾನಿಯಾಗಿ. ಬಾಪುಕೋ ಯಾದ್ ಕರೋ, ತಂದೆಯನ್ನು ನೆನಪು ಮಾಡಿ.
और कोई पैसे के लेन देन की बात नहीं. ಮತ್ತೆ ಇನ್ನ ಯಾವುದೇ ಹಣವನ್ನ ಕೊಡುವ ತೆಗೆದುಕೊಳ್ಳುವ ಮಾತು ಇಲ್ಲಿಲ್ಲ. ಸಿರ್ಫ್ ಲವ್ಲಿ ಬಾಪ್ ಕೋ ಯಾದ್ ಕರೋ ತೋ ತುಮ್ಹಾರೆ ವಿಕರ್ಮ ಭಸ್ಮ ಹೋ ಜಾಯೆಂಗೆ. ಕೇವಲ ಮಧುರ ತಂದೆಯನ್ನ ನೆನಪು ಮಾಡೋದ್ರಿಂದ ಆತ್ಮದಲ್ಲಿರುವ ವಿಕರ್ಮ ಭಸ್ಮ ಆಗ್ತದೆ. ತುಮ್ ವಿಶ್ವಕ್ಕೆ ಮಾಲೀಕ್ ಬನ್ ಜಾಯೆಂಗೆ. ತಾವು ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಭಗವಾನ್ ವಾಚ್ ಮನ್ಮನಾ ಭವ್. ಏಕ್ ಬಾಪ್ ಕೋ ಔರ್ ವರ್ಸೆ ಕೋ ಯಾದ್ ಕರೋ. ಭಗವಾನ್ ವಾಚ ಮನ್ಮನಾ ಭವ. ಒಬ್ಬ ತಂದೆಯನ್ನು ಆಸ್ತಿಯನ್ನು ನೆನಪು ಮಾಡಿ. ಔರ್ ಕುಚ್ ಭಿ ಆಪಸ್ ಮೇ ನಾ ಬೋಲೋ, ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಪರಸ್ಪರ ಬೇರೆ ಯಾವ ಮಾತನ್ನು ಆಡೋ ಅವಶ್ಯಕತೆ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಿ. ದೂಸರೋಂ ಕಾ ಕಲ್ಯಾಣ ಕರೋ. ಅನ್ಯರ ಕಲ್ಯಾಣ ಮಾಡಿ. ತುಮ್ಹಾರಿ ಅವಸ್ಥಾ ऐसी मीठी हो जो कोई भी आकर देखे बोले बाप के बच्चे तो ಬ್ಲಾಟಿಂಗ್ ಪೇಪರ್ಸ್ है. ನಿಮ್ಮ ಅವಸ್ಥೆ ಈ ರೀತಿ ಮಧುರ ಆಗಿರಬೇಕು. ಯಾರೇ ಬಂದು ನೋಡಿದರೂ ಈ ರೀತಿ ಹೇಳಬೇಕು, ಇವರಂತೂ ಭಗವಂತನ ಮಕ್ಕಳು, ಇವರು ಸಹಿತ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ. ಅಭಿ ವಹ ಅವಸ್ಥಾ ನಹಿ ಹೇ. ಮಕ್ಕಳ ಹತ್ರ ಇನ್ನೂ ಆ ರೀತಿ ಅವಸ್ಥೆ ಬಂದಿಲ್ಲ ಅಂತಾರೆ ಬಾಬಾ. ಬಾಬಾ ಸೆ ಕೊಯ್ ಪೂಛೆ ತೋ ಬ್ಲಾಟಿಂಗ್ ಪೇಪರ್ ತೋ ಕ್ಯಾ ಅಭಿ ಕಾಗಜ್ ಭಿ ನಹಿ ಹೇ. ಬಾಬಾ ಏನಂತಾರೆ, ಬಾಬಾ ಹಂಗಾದ್ರೆ ನಾವು ಎಲ್ಲಿ ತನಕ ತಲುಪಿದ್ದೀವಿ ಅಂತ ಮಕ್ಕಳೇನಾದರೂ ಕೇಳಿದರೆ ಬಾಬಾ ಹೇಳ್ತಾರೆ, ಬ್ಲಾಟಿಂಗ್ ಪೇಪರ್ ಅಲ್ಲ, ಇನ್ನೂ ನೀವು ಮಾಮೂಲಿ ಸಾದಾ ಪೇಪರೇ ಆಗಿಲ್ಲ ಇನ್ನೂ ಅಂತಾರೆ ಬಾಬಾ. ಬಾಬಾ ಸಭಿ ಸೆಂಟರ್ಸ್ಗೆ ಬಚ್ಚೋಂಕೋ ಸಮझाते हैं. ಎಲ್ಲ ಸೆಂಟರ್ನಲ್ಲಿರುವ ಮಕ್ಕಳನ್ನು ನೋಡಿ ಬಾಬಾ ಹೇಳ್ತಿದ್ದಾರೆ, ಬೊಂಬೈ, ಕಲ್ಕತ್ತಾ, ದೆಹಲಿ ಸಬ್ ಜಗಕ್ಕೆ ಬಚ್ಚೆ ತೋ ಹೇನಾ. ಬೊಂಬೈ, ಕಲ್ಕತ್ತಾ, ದಿಲ್ಲಿ ಎಲ್ಲ ಕಡೆ ಮಕ್ಕಳಿದಾರಲ್ವಾ. ರಿಪೋರ್ಟ್ಸ್ ಆತಿ रहती है बाबा फलाने बहुत तंग करते हैं. पुण्यात्मा बनाने बदले और ही ಪಾಪಾತ್ಮ ಬನಾ ದೇತೆ ಹೇ. ಬಾಬನ ಹತ್ರ ರಿಪೋರ್ಟ್ಸ್ ಬರ್ತದೆ ಮಕ್ಕಳದ್ದು. ಬಾಬಾ ಇಂಥವ್ರು ಬಹಳ ಕಷ್ಟ ಕೊಡ್ತಾರೆ, ಪುಣ್ಯಾತ್ಮರನ್ನಾಗಿ ಮಾಡೋದ್ರ ಬದಲಾಗಿ ಇನ್ನೂ ಪಾಪಾತ್ಮರನ್ನಾಗಿ ಮಾಡಿಬಿಡ್ತಾರೆ. ಬಾಬಾ ಸೆ ಕೊಯ್ ಪೂಛೆ ತೋ ಝಟ್ ಬತಾ ದೇಂಗೆ. ಬಾಬನ ಹತ್ರ ಯಾರಾದರೂ ಮಕ್ಕಳು ಕೇಳಿದರೆ ಬಾಬಾ ಪಟ್ಟಂತ ಆನ್ಸರ್ ಮಾಡ್ತಾರೆ. ಶಿವ ಬಾಬಾ ತೋ ಸಬ್ ಕುಚ್ ಜಾನ್ತೆ ಹೇ. ಶಿವ ಬಾಬನಿಗೆ ಎಲ್ಲನೂ ಗೊತ್ತಿದೆ. ಉನ್ಕೆ ಪಾಸ್ ಸಾರಾ ಹಿಸಾಬ್ ಕಿತಾಬ್ ಹೇ. ಶಿವ ಬಾಬನ ಹತ್ರ ಎಲ್ಲ ಲೆಕ್ಕ ಇದೆ. ಯಹ ಬಾಬಾ ಭಿ ಬತಾ ಸಕ್ತೆ ಹೇ. ಬ್ರಹ್ಮ ತಂದೆನೂ ಸಹಿತ ಹೇಳಬಲ್ಲರು. ಶಕಲ್ ಸೆ ಹಿ ಸಬ್ ಮಾಲೂಮ್ ಪಡ್ ಜಾತಾ ಹೇ. ಮುಖ ನೋಡುವಾಗಲೇ ಗೊತ್ತಾಗ್ಬಿಡ್ತದೆ. ಯಹ ಬಾಬಾ ಕಿ ಯಾದ್ ಮೇ ಮಸ್ತ್ ಹೇ. ಇನ್ಕಾ ಚೆಹರಾ ಹಿ ಖುಷ್ನುಮಾ ದೇವತಾओ ಜೈಸಾ ಹೇ. ಮುಖ ನೋಡುವಾಗ ಗೊತ್ತಾಗ್ತದೆ ಬಾಬನಿಗೆ, ಇವರು ಬಾಬನ ನೆನಪಿನಲ್ಲಿ ಬಹಳ ಮಸ್ತರಾಗಿದ್ದಾರೆ. ಮುಖ ಒಳ್ಳೆ ದೇವತೆಗಳ ರೀತಿ ಖುಷಿಯಲ್ಲಿದೆ, ಹರ್ಷಿತ ಆಗಿದೆ. ಆತ್ಮ ಖುಷಿ ಹೋಗಿ ತೋ ಶರೀರ್ ಭಿ ಖುಷ್ ದೇಖ್ನೆ ಮೇ ಆಯೇಗಾ. ಆತ್ಮ ಖುಷಿಯಲ್ಲಿತ್ತಂತಂದರೆ ಶರೀರನೂ ಸಹಿತ ಖುಷಿಯಲ್ಲಿ ಕಾಣಿಸ್ತದೆ. ಅದಕ್ಕೆ ಹೇಳ್ತಾರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋಂಥದ್ದು ಮುಖದಲ್ಲಿ ಕಾಣಿಸ್ತದೆ. ಒಂದು ವೇಳೆ ಚಲೋ ಬಾಬನ ನೆನಪಿನಲ್ಲಿ ಇದ್ವಿ ಅಂತಂದರೆ ದೇವತೆಗಳ ರೀತಿ ಹರ್ಷಿತ ಮುಖ ಆಗಿರ್ತದೆ ನಮ್ಮದು ಮುಖ. ಶರೀರಕ್ಕೂ ದುಃಖ ಹೋನೆ ಸೆ ಆತ್ಮಕ್ಕೂ ದುಃಖ ಫೀಲ್ ಹೋತಾ ಹೇ. ಶರೀರಕ್ಕೆ ದುಃಖ ಆಗುವುದರಿಂದ ಆತ್ಮನಿಗೂ ದುಃಖದ ಫೀಲ್ ಆಗ್ತದೆ. ಆರೋಗ್ಯ ಸರಿ ಇಲ್ಲ ಅಂತಂದರೆ, ಏನಾದರೂ ರೋಗ ಇತ್ತು ಅಂತಂದರೆ, ಶರೀರಕ್ಕೆ ನೋವಿತ್ತಂದರೆ, ದುಃಖ ಇತ್ತಂತಂದರೆ ಆತ್ಮನಿಗೂ ದುಃಖದ ಅನುಭವ ಆಗ್ತದೆ. ಏಕ್ ಬಾತ್ ಸಬ್ಕೋ ಸುನಾತೆ ರಹೋ ಕಿ ಶಿವ ಬಾಬಾ ಕಹತೆ ಹೇ ಮುझे ಯಾದ್ ಕರೋ ತೋ ತುಮ್ಹಾರೆ ಪಾಪ್ ವಿನಾಶ್ ಹೋಂಗೆ. ಒಂದು ಮಾತನ್ನು ಎಲ್ರಿಗೂ ತಿಳಿಸ್ಕೊಡ್ರಿ, ಬಾಬಾ ತಿಳಿಸ್ತಿದ್ದಾರೆ, ನನ್ನೊಬ್ಬನನ್ನು ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗ್ತದೆ, ಪಾಪ ವಿನಾಶ ಆಗ್ತದೆ. ಉನ್ಹೋನೆ ಲಿಖ್ ದಿಯಾ ಹೇ ಕೃಷ್ಣ ಭಗವಾನ್ ವಾಚ್. ಕೃಷ್ಣತೆ ಹೇ ಡೇರ್ ಯಾದ್ ಕರ್ತೆ ಹೇ. ಅಲ್ಲಿ ಮತ್ತೆ ಕೃಷ್ಣ ಭಗವಾನ್ ವಾಚ ಅಂತ ಬರೆದ್ಬಿಟ್ರು. ಕೃಷ್ಣನನ್ನಂತೂ ಬಹಳಷ್ಟು ಜನ ನೆನಪು ಮಾಡ್ತಾರೆ. ಪರಂತು ಪಾಪ ತೋ ಮಿಡ್ತೆ ಹಿ ನಹಿ ಹೇ ಅವ್ರ ಹಿ ಪತಿತ ಬನ್ ಗಯೇ ಹೇ. ಆದರೆ ಇದುವರೆಗೆ ಯಾರನ್ನೇ ನೆನಪು ಮಾಡಿದ್ರು ಪಾಪ ಅಂತೂ ಭಸ್ಮ ಆಗಿಲ್ಲ, ಇನ್ನೂ ಪತಿತ ಆಗ್ತಾನೆ ಬಂದಿದ್ದಾರಲ್ವಾ. ಯಹ ಪತಾ ಹಿ ನಹಿ ಕಿ ಯಾದ್ ಕಿಸ್ಕೋ ಕರ್ನಾ ಹೇ, ಪರಮಾತ್ಮ ಕಾ ರೂಪ ಕ್ಯಾ ಹೇ. ಯಾರನ್ನು ನೆನಪು ಮಾಡಬೇಕು, ಪರಮಾತ್ಮನ ರೂಪ ಯಾವುದು ಅನ್ನೋದು ಯಾರಿಗೂ ಸಹಿತ ಗೊತ್ತಿಲ್ಲ. अगर सर्वव्यापी कहे तो भी जैसे आत्मा स्टार है वैसे परमात्मा भी स्टार है, क्योंकि आत्मा सो परमात्मा कह देते हैं तो इस हिसाब से भी बिंदी ठहरी ना. ಪರಮಾತ್ಮನನ್ನು ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. ಆತ್ಮ ಹೇಗೆ ನಕ್ಷತ್ರಾಕಾರವಾಗಿದೆನೋ ಪರಮಾತ್ಮನೂ ಹಾಗೆ ನಕ್ಷತ್ರಾಕಾರವಾಗಿದ್ದಾರೆ. ಯಾಕಂದರೆ ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಟ್ರು.
ಒಂದು ವೇಳೆ ಆ ಲೆಕ್ಕದಲ್ಲಿ ನೋಡಿದ್ರೂ ಬಾಬಾ ಬಿಂದು ಅಲ್ವಾ, ಬಾಬನಿಗೊಂದು ರೂಪ ಇದೆ ಅಲ್ವಾ, ಛೋಟಿ ಸಿ ಬಿಂದಿ ಪ್ರವೇಶ ಕರ್ತಿ ಹೇ. ಆದರೆ ತಂದೆ ಸರ್ವವ್ಯಾಪಿ ಆಗಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಪರಮಧಾಮ ನಿವಾಸಿಯಾಗಿದ್ದಾರೆ. ಚಿಕ್ಕದಾಗಿರುವಂತಹ ಬಿಂದು ಶಿವಬಾಬಾ ಸಬ್ ಬಿಂದಿಯೋಂಕೋ ಕಹತೆ ಹೇ ಬಚ್ಚೋ ಮಾಮೆ ಕಮ್ ಯಾದ್ ಕರೋ. ಆ ಚಿಕ್ಕದಾಗಿರುವಂಥ ಬಿಂದು ಬ್ರಹ್ಮತನುವಿನಲ್ಲಿ ಪ್ರವೇಶ ಆಗಿ ಎಲ್ಲ ಆತ್ಮಗಳಿಗೆ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ. ಆರ್ಗನ್ಸ್ ದ್ವಾರ ಬೋಲ್ತೆ ಹೇ. ದೇಹ ಎನ್ನುವಂತಹ ಆರ್ಗನನ್ನು ತಗೊಂಡು ಬಾಬಾ ಮಾತಾಡ್ತಾರೆ. ಆರ್ಗನ್ಸ್ ಬಿಗರ್ತೋ ಆತ್ಮ ಆವಾಸ್ ಕರ್ನಾ ಸಕೆ. ಶರೀರನೇ ಇಲ್ಲ, ಆರ್ಗನ್ಸೇ ಇಲ್ಲ ಅಂದರೆ ಆತ್ಮ ಶಬ್ದ ಮಾಡಲಿಕ್ಕೇ ಆಗೋದಿಲ್ಲ, ಮಾತಾಡಲಿಕ್ಕೂ ಆಗೋದಿಲ್ಲ, ಕೇಳಿಸ್ಕೊಳ್ಳಿಕ್ಕೂ ಆಗೋದಿಲ್ಲ, ನೋಡಲಿಕ್ಕೂ ಆಗೋದಿಲ್ಲ. ತುಮ್ ಕಹ ಸಕ್ತೆ ಹೋ ಆತ್ಮ ಪರಮಾತ್ಮ ಕಾ ರೂಪ ತೋ ಏಕ ಹೇನ. ತಾವು ತಿಳಿಸ್ಕೊಡ್ರಿ, ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ರೀತಿ ಇದೆ. ಪರಮಾತ್ಮ ಕೋ ಬಡಾ ಲಿಂಗ ವ ಕುಚ್ ಕಹ ನ ಸಕೆ. ಪರಮಾತ್ಮ ದೊಡ್ಡ ರೂಪದಲ್ಲಿದ್ದಾನೆ, ದೊಡ್ಡ ಲಿಂಗು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಪೂಜೆ ಮಾಡಲಿಕ್ಕೋಸ್ಕರ, ಭಕ್ತಿ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೋಸ್ಕರ ಅವನಿಗೊಂದು ಆಕಾರವನ್ನು ಕೊಟ್ಟು ನಾವು ಶಿವಲಿಂಗುವಿನ ರೂಪದಲ್ಲಿ ಪೂಜೆ ಮಾಡ್ತಾ ಬಂದ್ವಿ. ಆದರೆ ತಂದೆ ಅಂತಾರೆ, ನಾನು ಅಷ್ಟ ದೊಡ್ಡ ರೂಪದಲ್ಲಿ ಇಲ್ಲ, ಸಣ್ಣದಾಗಿರುವಂಥ ಬಿಂದುವನ್ನು ಪೂಜೆ ಮಾಡಲಿಕ್ಕಾಗೋದಿಲ್ಲಲ್ಲ, ಅದಕ್ಕೆ ಆ ರೀತಿ ಲಿಂಗುವಿನ ರೂಪವನ್ನು ಕೊಟ್ಟವೆ ವಿನಃ ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ, ಅದು ಬಿಂದು ರೂಪ. ಬಾಪ್ ಗಾತೆ ಹೇ ಮೇ ಬಿ ಐಸಾ ಬಿಂದಿ ಹೂ ಪರಂತು ಮೇ ಪತಿತ ಪಾವನ್ ಹೂ. ನಾನು ಬಿಂದು ಆಗಿದ್ದೀನಿ, ಆದರೆ ನಾನು ಪತಿತ ಪಾವನ ಆಗಿದ್ದೀನಿ. ತಂದೆ ಪರಮ ಆತ್ಮ ಆಗಿದ್ದಾರೆ. ತುಮ್ ಸಬ್ಕಿ ಆತ್ಮಾಯೇ ಪತಿತ ಹೇ. ನಾವು ಆತ್ಮಗಳು ಒಂದು ಸಮಯದಲ್ಲಿ ಪಾವನ ಇರ್ತೀವಿ, ಪಾತ್ರ ಮಾಡ್ತಾ ಮಾಡ್ತಾ ಪತಿತ ಆಗ್ತೀವಿ, ಮತ್ತೆ ಬಾಬನ ನೆನಪು ಮಾಡಿ ಮತ್ತೆ ಪಾವನ ಆಗ್ತೀವಿ. ಹೀಗೆ ಪತಿತ ಪಾವನ ಆಗ್ತಾ ಬರ್ತೀವಿ. ಆದರೆ ಶಿವ ಬಾಬಾ ಸದಾ ಪಾವನ, ಸದಾ ಪವಿತ್ರ, ಎವರ್ ಪ್ಯೂರ್. ಕಿತ್ನಿ ಸೀದಿ ಬಾತ್ ಹೇ. ಎಷ್ಟು ನೇರವಾಗಿ, ಸರಳವಾಗಿ, ಸಹಜವಾಗಿ ಬಾಬಾ ತಿಳಿಸ್ಕೊಡ್ತಾರೆ. ಅಬ್ ದೇಹಿ ಅಭಿಮಾನಿ ಬನ್ ಮುಜ್ ಬಾಪ್ಕೋ ಯಾದ್ ಕರೋ ಔರೋಂಕೋ ಭಿ ರಾಸ್ತಾ ಬತಾವೋ. ಮಕ್ಕಳೇ, ದೇಹಿ ಅಭಿಮಾನಿ ಆಗಿ ನನ್ನೊಬ್ಬನನ್ನು ನೆನಪು ಮಾಡಿ ಅನ್ಯರಿಗೂ ದಾರಿಯನ್ನು ತೋರಿಸ್ರಿ. ಮೇ ಅಕ್ಷರ ಹಿ ದೋ ಕಹತಾ ಹೋ ಮನ್ಮನಾಭವ್. ನಾನು ಹೇಳೋದೇ ಎರಡೇ ಎರಡು ಅಕ್ಷರ, ಮನ್ಮನಾಭವ. ಫಿರ್ ಥೋಡಿ ಡೀಟೇಲ್ ಮೇ ಬತಾತಾ ಹೂ ಕಿ ಯಹ ಟಾಲ್ಟಾ ಲಿಯಾ ಹೇ. ಮನ್ಮನಾಭವ ಅನ್ನೋ ಒಂದೇ ಅಕ್ಷರವನ್ನು ಬಾಬಾ ಹೇಳ್ತಾರೆ, ನನ್ನೊಬ್ಬನ ನೆನಪು ಮಾಡಿ ಅಂತ. ಮತ್ತೆ ಸ್ವಲ್ಪ ಮಕ್ಕಳಿಗೆ ನಾಲೆಜ್ ಹೇಳಬೇಕಲ್ಲ, ಅದಕ್ಕೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದೆಲ್ಲ ಈ ವೃಕ್ಷದ ಬ್ರ್ಯಾಂಚಸ್, ರೆಂಬೆ ಕೊಂಬೆಗಳಾಗಿದೆ. ಪಹಲೆ ಸತೋ ಪ್ರಧಾನ್, ಸತೋ ರಜೋ ತಮೋ ಮೇ ಆತೆ ಹೇ. ಫಸ್ಟ್ ಆತ್ಮ ಸತೋ ಪ್ರಧಾನ, ಸತೋ ರಜೋ ತಮೋದಲ್ಲಿ ಬರ್ತದೆ ಆತ್ಮ. ಪಾಪಾತ್ಮ ಬನ್ನೆ ಸೆ ಕಿತ್ನಾ ದಾಗ್ ಲಗ್ ಜಾತೆ ಹೇ. ಪಾಪಾತ್ಮ ಆಗೋದ್ರಿಂದ ಎಷ್ಟು ಆತ್ಮದಲ್ಲಿ ಕಲೆಗಳು, ಕೊಳಕು ಅಂಟ್ಕೊಂಡ್ಬಿಟ್ಟಿದೆ. ವಹ ದಾಗ್ ಮಿಟೆ ಕೇಸೆ. ಹಾಗಾದರೆ ಆತ್ಮನಿಗೆ ಅಂಟ್ಕೊಂಡಿರುವ ಈ ಕಲೆಯನ್ನು, ಕೊಳೆಯನ್ನು ತೆಗೆದು ಹಾಕೋದು ಹೇಗೆ? ವಹ ಸಮಜ್ತೆ ಹೇ ಗಂಗಾ ಸ್ನಾನ ಮೇ ಪಾಪ ಮಿಟೆಂಗೆ. ಮನುಷ್ಯರು ಅಂದ್ಕೊಳ್ತಾರೆ, ಗಂಗೆಯಲ್ಲಿ ಹೋಗಿ ಮೂರು ಸರಿ ಮುಳುಗಿಬಿಟ್ರೆ ಆತ್ಮದಲ್ಲಿರುವಂಥ ಎಲ್ಲ ಪಾಪ ದೂರ ಆಗಿಬಿಡ್ತದೆ. ಪರಂತು ವಹ ತೋ ಶರೀರ ಕಾ ಸ್ನಾನ ಹೇ. ಶರೀರಕ್ಕೆ ಅಂಟ್ಕೊಂಡಿರುವಂತಹ ಮಣ್ಣಾದರೆ ನೀರಲ್ಲಿ ಸ್ನಾನ ಮಾಡಿದ ತಕ್ಷಣ, ಮುಳುಗೆದ ತಕ್ಷಣ ಹೋಗ್ತದೆ. ಆದರೆ ಇದು ಆತ್ಮಕ್ಕೆ ಅಂಟ್ಕೊಂಡಿರುವಂಥ ಪಾಪ, ಬರೀ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಈ ಪಾಪ ದೂರ ಆಗೋದಿಲ್ಲ. ಆತ್ಮ ಬಾಪ್ಕೋ ಯಾದ್ ಕರ್ನೆ ಸೆ ಹಿ ಪಾವನ್ ಬನ್ ಸಕ್ತಿ ಹೇ. ಆತ್ಮ ತಂದೆಯನ್ನು ನೆನಪು ಮಾಡೋದ್ರಿಂದ ಮಾತ್ರ ಪಾವನ ಆಗಲಿಕ್ಕೆ ಸಾಧ್ಯ, ಬೇರೆ ಯಾವ ಉಪಾಯನೂ ಇಲ್ಲ. ಇಸ್ಕೋ ಹಿ ಯಾದ್ ಕಿ ಯಾತ್ರಾ ಕಹಾ ಜಾತಾ ಹೇ. ಇದನ್ನೇ ನೆನಪಿನ ಯಾತ್ರೆ ಅಂತ ಹೇಳಲಾಗ್ತದೆ. ಕಿತ್ನಿ ಸಹಜ ಬಾತ್ ಹೇ. ಎಷ್ಟು ಸಹಜವಾಗಿ ಬಾಬಾ ತಿಳಿಸ್ಕೊಡ್ತಾರೆ. ಜೋ ರೋಸ್ ಬಾಪ್ ಸಮಜಾತೆ ರಹತೆ ಹೇ. ಪ್ರತಿನಿತ್ಯ ಬಾಬಾ ಈ ಪಾಯಿಂಟನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ, ಆತ್ಮ ಅಂತ ತಿಳ್ಕೊಂಡು ನಾನೊಬ್ಬನನ್ನು ನೆನಪು ಮಾಡಿ ಆತ್ಮಾಭಿಮಾನಿಯಾಗುವಂಥ ಪ್ರಾಕ್ಟೀಸ್ ಮಾಡಿರಿ. ಗೀತ್ ಮೇ ಬಿ ಝೋರ್ ಇಸ್ ಪರ್ ಹಿ ಹೇ ಮನ್ಮನಾಭವ. ಗೀತೆಯಲ್ಲಿಯೂ ಸಹಿತ ಇದ್ರ ಬಗ್ಗೆನೇ ಹೇಳಲಾಗಿದೆ, ಮನ್ಮನಾಭವ ಅರ್ಥಾತ್ ನನ್ನೊಬ್ಬನನ್ನು ನೆನಪು ಮಾಡಿ. ವರ್ಷ ತೋ ಮಿಲೇಗಾ ಹಿ, ಸಿರ್ಫ್ ಮುझे ಯಾದ್ ಕರೋ ತೋ ಪಾಪ್ ಮಿಟೆ. ಆಸ್ತಿಯಂತೂ ಸಿಗ್ತದೆ, ನನ್ನೊಬ್ಬನ ನೆನಪು ಮಾಡಿ, ಪಾಪ ಭಸ್ಮ ಆಗ್ತದೆ. ಬಾಪ ಅವಿನಾಶಿ ಬ್ಲಾಟಿಂಗ್ ಪೇಪರ್ ಹೇ. ಸ್ಟಾರ್ಟಿಂಗಲ್ಲೂ ಬಾಬಾ ಹೇಳಿದರು, ಮತ್ತು ಬಾಬಾ ನೆನಪು ಮಾಡಿಸ್ತಾರೆ ಮಕ್ಕಳಿಗೆ, ನಾನು ಅವಿನಾಶಿ ಬ್ಲಾಟಿಂಗ್ ಪೇಪರ್ ಆಗಿದ್ದೀನಿ.
बाप कहते हैं मुझे याद करने से तुम पावन बन जाते हो, फिर रावण पतित बनाते हैं, तो ऐसे बाप को याद करना चाहिए ना. ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡೋದ್ರಿಂದ ಪಾವನ ಆಗ್ತೀರಿ. ರಾವಣ ಮತ್ತೆ ನಿಮ್ಮನ್ನು ಪತಿತರನ್ನಾಗಿ ಮಾಡಿಬಿಡ್ತಾನೆ. ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ವಾ ಮಕ್ಕಳು. ऐसा भी होता है जो याद नहीं करते उनका क्या हाल होगा. ಒಂದು ವೇಳೆ ಇಂಥ ತಂದೆಯನ್ನು ನೆನಪೇ ಮಾಡಿಲ್ಲ ಅಂದರೆ ಏನಾಗ್ಬೋದು ಪರಿಸ್ಥಿತಿ. बाप समझाते हैं बच्चों और सब बातें छोड़ दो, सिर्फ एक बात की देही अभिमानी बनो, ಮಾಮೇಕಂ ಯಾದ್ ಕರೋ. ಬಾಬಾ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಅನ್ಯ ಎಲ್ಲ ಮಾತುಗಳನ್ನು ಬಿಟ್ಬಿಡಿ, ಕೇವಲ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ದೇಹಿ ಅಭಿಮಾನಿ ಆಗಿ ನನ್ನೊಬ್ಬನನ್ನು ನೆನಪು ಮಾಡಿ. ಬಸ್ ಇಷ್ಟಷ್ಟೇ ಸಾಕಂತಾರೆ ಬಾಬಾ. ಯಹ ತೋ ಜಾನ್ತೆ ಹೋ ಆತ್ಮ ಏಕ್ ಶರೀರ್ ಚೋಟ್ ದೂಸರಾ ಲೇತಿ ಹೈ. ಮಕ್ಕಳಿಗೆ ಗೊತ್ತಿದೆ, ಆತ್ಮ ಒಂದು ದೇಹ ಬಿಡ್ತದೆ, ಮತ್ತೊಂದು ದೇಹವನ್ನು ಪಡ್ಕೊಳ್ತದೆ. ಆತ್ಮ ಹಿ ದುಃಖ ಸುಖ ಭೋಗ್ತಿ ಹೈ. ಆತ್ಮನೇ ದುಃಖವನ್ನು ಭೋಗಿಸ್ತದೆ, ಆತ್ಮನೇ ಸುಖವನ್ನು ಭೋಗಿಸ್ತದೆ. ಕಭಿ ಭಿ ಏಕ್ ದೋ ಕೆ ದಿಲ್ ಕೋ ನಹಿ ದುಃಖಾನಾ ಚಾಹಿಯೇ. ಎಂದಿಗೂ ಒಬ್ಬರು ಇನ್ನೊಬ್ಬರ ಮನಸ್ಸಿಗೆ ನೋಯಿಸುವಂತಿಲ್ಲ, ದುಃಖ ಕೊಡುವಂತಿಲ್ಲ. ಏಕ್ ದೋ ಕೋ ಸುಖ ಪਹੁಂಚಾನಾ ಚಾಹಿಯೇ. ಒಬ್ಬರು ಇನ್ನೊಬ್ಬರಿಗೆ ಸುಖವನ್ನೇ ಕೊಡಬೇಕಾಗಿದೆ. ತುಮ್ಹಾರಾ ದಂಧಾ ಹಿ ಯಹ ಹೈ. ನಿಮ್ಮದು ದಂಧಾನೇ ಇದು ಅಂತಾರೆ ಬಾಬಾ. ಬಹುತ್ ಹೈ ಜೋ ಏಕ್ ದೋ ಕೋ ದುಃಖ ದೇತೆ ರಹತೆ ಹೈ. ಬಹಳ ಜನ ಮಕ್ಕಳು ಅನೇಕರಿಗೆ ದುಃಖ ಕೊಡ್ತಾನೇ ಇರ್ತಾರೆ. ಏಕ್ ದೋ ಕಿ ದೇಹ ಮೇ ಫಸೆ ರಹತಿ ಹೈ. ಒಬ್ಬರು ಇನ್ನೊಬ್ಬರ ದೇಹವನ್ನು ನೋಡಿ ದೇಹದ ಕಡೆಗೆ ಆಕರ್ಷಿತರಾಗಿ ಆ ನಾಮರೂಪದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಸಾರಾ ದಿನ್ ಏಕ್ ದೋ ಕೋ ಯಾದ್ ಕರ್ತೆ ರಹತೆ ಹೈ. ನೋಡಿದರೆ ಶುಭಾಬನ್ ನೆನಪು ಮಾಡಬೇಕು. ಶುಭಾಬನ್ ನೆನಪು ಮಾಡೋ ಬದಲು ಕೆಲವು ಮಕ್ಕಳು ಇಡೀ ದಿನ ದೇಹದಾರಿಗಳನ್ನು ನೆನಪು ಮಾಡ್ಕೊಳ್ತಾ ಕೂತ್ಕೊಂಡಿರ್ತಾರೆ. ಜ್ಞಾನ ತೋ ಬಡಾ ಸಹಜ ಹೈ. ಜ್ಞಾನ ಅಂತೂ ಬಹಳ ಸಹಜ ಇದೆ. ಮಾಯಾ ಬಿ ತೀಖಿ ಹೈ. ಮಾಯೇನೂ ಏನು ಕಡಿಮಿಲ್ಲ, ಜೋರಿದೆ ಮಾಯೆ. ಬಾಬಾ ನಾಮ್ ನಹಿ ಲೇತೆ. ಬಾಬಾ ಯಾವ ಮಕ್ಕಳು ಈ ರೀತಿ ಮಾಡ್ತಿದ್ದಾರಂತ ಹೆಸರು ತಗೊಂಡು ಹೇಳಂಗಿಲ್ಲ. ಇಸ್ಲಿಯೇ ಬಾಬಾ ಕಾತೆ ಬಚ್ಚೆ ದೇಹಿ ಅಭಿಮಾನಿ ಭವ. ಬಾಬಾ ಮುರುಳಿಯಲ್ಲಿ ಎಲ್ರಿಗೂ ಶಿಕ್ಷಣ ಕೊಡ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಆಗ್ರಿ. ಯಾದ್ ಹಿ ಮುಷ್ಕಿಲ್ ಹೈ. ಬಾಬನ ನೆನಪಿನಲ್ಲಿರೋದ್ರಲ್ಲಿಯೇ ಪರಿಶ್ರಮ ಇದೆ. ವಹ ನಾಲೆಜ್ ತೋ ಫಿರ್ ಭಿ 15-20 ವರ್ಷ ಪಡ್ತೆ ಹೈ. ಕಿತ್ನಿ ಸಬ್ಜೆಕ್ಟ್ಸ್ ಹೋತಿ ಹೈ. ಯಹ ನಾಲೆಜ್ ತೋ ಬಡಿ ಸಹಜ ಹೈ. ಅಲ್ಲಿನೂ ಸಹಿತ ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ತಾರೆ. 15 ವರ್ಷ 20 ವರ್ಷ ಓದ್ತಾ ಇರ್ತಾರೆ. ಬಹಳಷ್ಟು ಸಬ್ಜೆಕ್ಟ್ಸ್ಗಳಿರ್ತದೆ. ಇಲ್ಲಿನೂ ಸಹಿತ ಬಾಬಾ ಅಂತಾರೆ, ಇಲ್ಲಿ ಬಾಬಾ ಕೊಡುವಂತಹ ಜ್ಞಾನ ಬಹಳ ಸಹಜ ಇದೆ. ಡ್ರಾಮಾ ಕೋ ಜಾನ್ನ ಏಕ್ ಕಹಾನಿ ಹೈ. ನಾಟಕವನ್ನು ತಿಳ್ಕೊಳ್ಳೋದು ಒಂದು ಕತೆ ಇದ್ದಂತೆ, ಬಹಳ ಸಹಜವಾಗಿ ತಿಳ್ಕೊಳ್ಬೋದು. ಮುರುಳಿ ಚಲಾನ ಬಡಿ ಬಾತ್ ನಹಿ ಹೈ. ಮುರುಳಿ ನುಡಿಸೋದು ಏನು ದೊಡ್ಡ ಮಾತಲ್ಲ. ಯಾದ್ ಕಿ ಹಿ ಬಹುತ್ ಮುಷ್ಕಿಲಾತ್ ಹೈ. ಬಾಬನ ನೆನಪಿನಲ್ಲಿರೋದ್ರಲ್ಲೇ ಪರಿಶ್ರಮ ಇದೆ. ಬಾಬಾ ಫಿರ್ ಕಹ ದೇತೆ ಹೈ ಡ್ರಾಮಾ, ಫಿರ್ ಭಿ ತೋ ಪುರುಷಾರ್ಥ ಕರ್ತೆ ರಹೋ. ಯಾರು ಬಾಬನ ನೆನಪಿನಲ್ಲಿ ಇರ್ತಾರೆ ಅವರು ಪಾಪ ಭಸ್ಮ ಆಗ್ತದೆ. ಬಾಬಾ ಬ್ಲಾಟಿಂಗ್ ಪೇಪರು. ನೆನಪಲ್ಲಿ ಇರೋದು ಪರಿಶ್ರಮ ಇದೆ. ನೆನಪಲ್ಲಿ ಇರಂಗಿಲ್ಲ ಅಂದರೆ ಅಂಥವ್ರಿಗೆ ಬಾಬಾ ಏನಂತಾರೆ, ಡ್ರಾಮಾ. ಆದರೂ ಬಾಬಾ ಹೇಳ್ತಾರೆ, ಮಕ್ಕಳೇ ಪುರುಷಾರ್ಥ ಮಾಡ್ತಾ ಇರಿ. ಬಾಪ್ ಕೋ ಯಾದ್ ಕರೋ ತೋ ಯೋಗ ಅಗ್ನಿ ಸೆ ತುಮ್ಹಾರೆ ಪಾಪ ಭಸ್ಮ ಹೋಂಗೆ. ಬಾಬನನ್ನು ನೆನಪು ಮಾಡ್ತಾ ಇರಿ, ಯೋಗಾಗ್ನಿಯಿಂದ ಆತ್ಮದಲ್ಲಿರುವಂಥ ಪಾಪ ಭಸ್ಮ ಆಗ್ತದೆ. ಅಚ್ಚೆ ಅಚ್ಚೆ ಬಚ್ಚೆ ಇಸ್ಮೇ ಫೇಲ್ ಹೋ ಜಾತೆ ಹೈ. ಒಳ್ಳೊಳ್ಳೆ ಮಕ್ಕಳು ಸಹಿತ ಬಾಬನ ನೆನಪು ಮಾಡೋದ್ರಲ್ಲಿ ಫೇಲ್ ಆಗಿಬಿಡ್ತಾರೆ ಅಂತಾರೆ ಬಾಬಾ. अच्छा मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ, ಕಭಿ ಭಿ ಕಿಸಿ ಕಿ ದಿಲ್ ಕೋ ದುಃಖಿ ನಹಿ ಕರ್ನಾ. ಎಂದಿಗೂ ಯಾರ ಮನಸ್ಸಿಗೂ ದುಃಖವನ್ನು ಕೊಡಬೇಡಿ. ಸಬ್ಕೋ ಸುಖ ಪಹುಂಚಾನ. ಎಲ್ಲರಿಗೂ ಸುಖವನ್ನೇ ಕೊಡಿ. ಏಕ್ ಬಾಪ್ ಕಿ ಯಾದ್ ಮೇ ರಹನಾ ಔರ್ ಸಬ್ಕೋ ಯಾದ್ ದಿಲಾನಾ. ಒಬ್ಬ ತಂದೆಯ ನೆನಪಿನಲ್ಲಿರಿ, ಅನ್ಯರಿಗೂ ತಂದೆಯ ನೆನಪನ್ನು ತರಿಸಿ. 2ನೇ ಪಾಯಿಂಟು, पापों का दाग मिटाने के लिए देही अभिमानी बन अविनाशी ब्लॉटिंग पेपर बाप को याद करना है. ಪಾಪಗಳ ಕಲೆಯನ್ನು ತೆಗೆದುಹಾಕಲು ದೇಹಿ ಅಭಿಮಾನಿ ಆಗಿ
ಅವಿನಾಶಿ ಬ್ಲಾಟಿಂಗ್ ಪೇಪರ್ ಶಿವ ತಂದೆಯನ್ನು ನೆನಪು ಮಾಡಿರಿ. ऐसी मीठी अवस्था बनानी है जो सबका ಕಲ್ಯಾಣ ಹೋತಾ ರಹೆ. ಅನೇಕರ ಕಲ್ಯಾಣ ಆಗುವಂತೆ ನಮ್ಮ ಅವಸ್ಥೆಯನ್ನು ಮಧುರ ಮಾಡಿಕೊಳ್ಳಬೇಕಾಗಿದೆ. वरदान अपने सहयोग से निर्बल आत्माओं को वर्षे का अधिकारी बनाने वाले वरदानी मूर्त भव. ತಮ್ಮ ಸಹಯೋಗದಿಂದ ನಿರ್ಬಲ ಆತ್ಮಗಳನ್ನು ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡುವಂತಹ ವರದಾನಿ ಮೂರ್ತಿಗಳು ಆಗಿರಿ. अब वरदानी मूर्त द्वारा संकल्प शक्ति की सेवा कर निर्बल आत्माओं को बाप के समीप लाओ. ಈಗ ವರದಾನಿ ಮೂರ್ತಿಗಳ ಮೂಲಕ ಸಂಕಲ್ಪ ಶಕ್ತಿಯ ಸೇವೆಯನ್ನು ಮಾಡಿ ನಿರ್ಬಲ ಆತ್ಮಗಳನ್ನು ತಂದೆಯ ಸಮೀಪ ಕರತನ್ನಿ. मेजॉरिटी आत्माओं में शुभ इच्छा उत्पन्न हो रही है कि आध्यात्मिक शक्ति जो कुछ कर सकती है वह और कोई नहीं कर सकता. ಮೆಜಾರಿಟಿ ಆತ್ಮಗಳಲ್ಲಿ ಈ ಶುಭ ಇಚ್ಛೆ ಉತ್ಪನ್ನ ಆಗ್ತಾ ಇದೆ. ಆಧ್ಯಾತ್ಮಿಕ ಶಕ್ತಿಯಿಂದ ಏನು ಸಾಧ್ಯ ಇದೆಯೋ ಅದನ್ನು ಬೇರೆ ಯಾವ ಶಕ್ತಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. लेकिन आध्यात्मिकता की ओर चलने के लिए अपने को हिम्मतहीन समझते हैं. ಆದರೆ ಆ ಆಧ್ಯಾತ್ಮಿಕತೆಯ ಕಡೆಗೆ ಹೋಗಲಿಕ್ಕೆ ತಾವು ತಮ್ಮನ್ನು ನಮಗೆ ಧೈರ್ಯ ಇಲ್ಲ, ಹಿಮ್ಮತ್ಹೀನ್ ಅಂತ ಅವರೇ ಫೀಲ್ ಮಾಡ್ಕೊಳ್ತಾರೆ. ಉನ್ಹೋ ಅಪ್ನಿ ಶಕ್ತಿ ಸೆ ಹಿಮ್ಮತ್ ಕಿ ಟಾಂಗ್ ದೋ. ಅವರಿಗೆ ನೀವು ನಿಮ್ಮ ಶಕ್ತಿಯ ಮೂಲಕ ಧೈರ್ಯ ಸಾಹಸದ ಕಾಲುಗಳನ್ನು ಕೊಡಿ. ತಬ್ ಬಾಪ್ಗೆ ಸಮೀಪ ಚಲ್ಕರ್ ಆಯಂಗೆ. ಆವಾಗ ಅವರು ಸಹಿತ ತಂದೆಯ ಸಮೀಪ ಬರ್ತಾರೆ. अब वरदानी मूर्त बन अपने सहयोग से उन्हें वर्षे के अधिकारी बनाओ. ಈಗ ವರದಾನಿ ಮೂರ್ತಿಗಳಾಗಿ ತಮ್ಮ ಸಹಯೋಗದಿಂದ ಅವರನ್ನು ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡಿ. स्लोगन अपने परिवर्तन द्वारा संपर्क बोल और संबंध में सफलता प्राप्त करने वाले ही सफलता मूर्त है. ತಮ್ಮ ಪರಿವರ್ತನೆಯ ಮೂಲಕ ಸಂಪರ್ಕ, ಮಾತು ಮತ್ತು ಸಂಬಂಧದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಫಲತಾ ಮೂರ್ತಿಗಳು ಆಗಿದ್ದಾರೆ. ಇವತ್ತಿನ ಸ್ವಮಾನ ನಾನಾತ್ಮ ಅಚಲ ಅಡೋಲ ಆಗಿದ್ದೇನೆ. ಅಚ್ಚ ಓಂ ಶಾಂತಿ. ಓಂ ಶಾಂತಿ. ಆತ್ಮ ನಾನು ಜ್ಯೋತಿ ಸ್ವರೂಪ. ಸ್ವಪ್ರಕಾಶಮಯ ಬಿಂದು. ಶುದ್ಧ ಜ್ಯೋತಿ. ಶುಭ್ರ ಪ್ರಕಾಶ. ಸ್ವಪ್ರಕಾಶ. ಅವಿನಾಶಿ ಪ್ರಕಾಶ. ಆತ್ಮ ಜ್ಯೋತಿ ಸ್ವಪ್ರಕಾಶಮಯ ಬಿಂದು. ಶುದ್ಧ ಶುಭ್ರ ಸ್ವಚ್ಛ ಪರಿಶುದ್ಧ ಜ್ಯೋತಿ ನಾನು. ನಾನಾತ್ಮ ಸಾತ್ವಿಕ ಪರಿಶುದ್ಧ ಜ್ಯೋತಿ. ಪಾವನ ಪವಿತ್ರ ಜ್ಯೋತಿ. ಆತ್ಮಜ್ಯೋತಿ ದೇಹ ಎನ್ನುವ ಉಡುಗೆಯನ್ನು ತೊಟ್ಟು 5,000 ವರ್ಷಗಳಿಂದ ವಿವಿಧ ದೇಹ ಎನ್ನುವ ಉಡುಗೆಗಳಲ್ಲಿ ಪಾತ್ರ ಮಾಡುತ್ತಿರುವ ಏಕಮೇವ ಪಾತ್ರಧಾರಿ ನಾನು. 84 ಜನ್ಮಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಮಿನುಗಿದ ಪಾತ್ರಧಾರಿ ನಾನಾತ್ಮ. ನಾನಾತ್ಮ ಶುದ್ಧ ಜ್ಯೋತಿ, ಶುಭ್ರ ಜ್ಯೋತಿ, ಸ್ವಚ್ಛ ಜ್ಯೋತಿ, ಸಾತ್ವಿಕ ಜ್ಯೋತಿ.
ನಾನು ಸಾತ್ವಿಕ ಸತೋಪ್ರಧಾನ ಸ್ವಚ್ಛ ಶುಚಿ ಜ್ಯೋತಿ. ದೇಹದ ಎಲ್ಲ ಅಂಗಾಂಗಗಳಿಗೂ ಶುಭ್ರತೆಯನ್ನು ಹಂಚುವ ಶುಭ್ರ ಜ್ಯೋತಿ. ಸ್ವಚ್ಛತೆಯನ್ನು ಹರಡಿಸುವ ಸ್ವಚ್ಛ ಜ್ಯೋತಿ. ನಾನು ಆತ್ಮ, ಮೂರ್ತಿ, ದೇಹ, ಚೈತನ್ಯ ಮಂದಿರ. ಮಂದಿರವನ್ನು, ಮೂರ್ತಿಯನ್ನು ಪವಿತ್ರಗೊಳಿಸುವ ಪವಿತ್ರ ಜ್ಯೋತಿ ನಾನು. ಎಲ್ಲ ಕಡೆ ಪವಿತ್ರತೆಯ ಕಿರಣ ತುಂಬಿದೆ. ನಾನು ಪವಿತ್ರ ಸ್ವರೂಪ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.